ನಮಸ್ಕಾರ, ನನ್ನ ಹೆಸರು RJ ಅಮಿತ್. ನಾನು ವೈವುಡೆಗೂಡು ಬಿಗ್ ಬಾಸ್ ಹೌಸ್ ಅಂಡ್ ಬಿಕಮ್ ಕ್ವೈಟ್. ಏನಕ್ಕೆ ಅಲ್ಲಿ ಹೋಗ್ಬಿಟ್ಟು ಸೈಲೆಂಟ್ ಆಗಬೇಕು? ತಲೆಹೊಟ್ಟೆ ಎಲ್ಲ ಮಾಡಿದೆ, ಅದು ತೋರಿಸಿಲ್ಲ, ಲಾಸ್ಟ್ ಚಾನ್ಸ್ ಕೊಟ್ಟಿಲ್ಲ. ತುಂಬ ವೇಸ್ಟ್ ಮಾಡಿದ್ರು ನನ್ನ ಅಂತ ಅನಿಸುತ್ತೆ ಶೋನಲ್ಲಿ. ನನ್ನ ಬಿಟ್ಟು ಬೇರೆಯವ್ರನ್ನ ಪ್ರಯಾರಿಟೈಸ್ ಮಾಡ್ತಿದ್ದಾರೆ ಅಂದರೆ ಈಗ ನಾನು ಎಪಿಸೋಡ್ ನೋಡಬೇಕು, ಅಂಥದ್ದು ಏನು ಸೂಪರ್ ಕಾಂಟೆಂಟ್ ಕೊಟ್ಬಿಟ್ಟಿದ್ದಾರೆ ಬೇರೆಯವರು. ಬಿಗ್ ಬಾಸ್ ಅಲ್ಲಿ TRP ಹೇಗೆ ಸಿಗುತ್ತೆ? ಚೆನ್ನಾಗಿ ಡ್ರೆಸ್ ಗೀಸ್ ಎಲ್ಲ ಮಾಡ್ಕೊಂಬಂದ್ರೆ ಅಟೆನ್ಷನ್ ಸಿಗುತ್ತೆ ಅಲ್ಲಿ ಮನೆಯಲ್ಲಿ. ಅವ್ರು ಕೊಟ್ಟಿದ್ದ ರೀಸನ್ ಎಲ್ಲ ನಿಮ್ಗೆ ಓಕೆ ಇತ್ತಾ? ಅವರು ಸೈಲೆಂಟ್ ಎಷ್ಟು ಜನ ಸೈಲೆಂಟ್? ಜಾನ್ವಿ ಸೈಲೆಂಟ್ ಆಗಿರಲ್ವ ಯಾವಾಗ? ಅವರು ನಿಮ್ಮ ಜಂಟಿ ಆಗದೆ ಇದ್ದಿದ್ರೆ ನೀವು ಇರ್ತಿದ್ರಿ 100%. ನೈಟ್ ನೋಡಿದ್ರೆ ಗೊರಕೆ, ಬೆಳಗ್ಗೆದ್ದಿದ್ದೆ ಮೋಟಿವೇಶನ್ ಸಾಕಾಗ್ಬಿಡ್ತು ನನಗೆ. ಉಂಗೋದಕ್ಕೂ ಒಂದು ಲಿಮಿಟ್ ಇರುತ್ತೆ. ಬನೀನ್ ಹಾಕೊಂಡು ರೋಡಲ್ಲಿ ಹೆಂಗೆ ಹುಚ್ಚುಚ್ಚಂಗೆ ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಮಾಡ್ತೀವಿ. ನಾಟಕ ಮಾಡ್ಕೊಂಡು ಯಾರಿಗೆ? ಅಶ್ವಿನಿ ಗೌಡ. ಓಕೆ, ಯಾರು ವಿನ್ ಆಗಬೇಕು? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆಂಟ್ಸ್ ವಿಶೇಷ ಸಂದರ್ಶನ ಬಿಗ್ ಬಾಸ್ ಮಾತುಕತೆಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ವೀಕ್ಷಕರೇ, ಬಿಗ್ ಬಾಸ್ ಸ್ಟಾರ್ಟು ಆಗೋಯ್ತು, 1 ವೀಕ್ ಕಂಪ್ಲೀಟು ಆಗೋಯ್ತು. ಈ ಜಂಟಿ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆಗೆ ಚಂದನ್ ಶೆಟ್ಟಿ ಅಲ್ಲ, RJ ಅಮಿತ್ ಅವರು ನನ್ನ ಜೊತೆಗೆ ಇದ್ದಾರೆ. ಸೊ ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? 3 ಪೆಗ್ಗಿಗೆ ತಲೆ ಗಿರಿ ಅಂತಿದೆ. ಒಂದು ನಿಮಿಷ, ಒಂದೇ ಒಂದು ವಾರಕ್ಕೆ ತಲೆ ಗಿರಿ ಅಂತಿದೆ ಅಂತ. ನಮಸ್ಕಾರ, RJ ಅಮಿತ್ ನನ್ನ ಹೆಸರು. RJ ಅಮಿತ್. ಓಕೆ, ನಿದ್ರೆ ಮಾಡಿದ್ರಾ? ಆರಾಮಾಗಿ ನಿದ್ದೆ ಮಾಡಿದ್ರಾ? ಫೈನಲಿ ಮನೆಗೆ ಬಂದು ಸಾಕಾದಾಗ ನಿದ್ದೆ ಮಾಡಿದೆ. ಪ್ರತಿದಿನ ಅಲ್ಲಿ ಏನೊಂದು 1 ಅವರ್ 2 ಅವರ್ಸ್ ಅಷ್ಟೇ ಸಿಗ್ತಾ ಇತ್ತು ನಿದ್ದೆ ಮಾಡೋಕ್ಕೆ. ಹೆಂಗೆ ಅದನ್ನೆಲ್ಲ ಸಹಿಸ್ಕೊಳ್ತಾ ಇದ್ರಿ? ಅದೇ ಅಲ್ವಾ ಆಟ. ಅದು ಸಿಕ್ಕಾಪಟ್ಟೆ ಟ್ರಿಗರ್ ಮಾಡ್ಬಿಡ್ತಾರೆ. ಆ ಟ್ರಿಗರ್ ಎಲ್ಲ ನಾವು ಹೆಂಗಾದ್ರೂ ಒಂದ್ ಕಡೆ ಕಂಟ್ರೋಲ್ ಮಾಡ್ಕೋಬೇಕು. ಅದೇ ಆಟ. ಕಂಟ್ರೋಲ್ ಮಾಡ್ಕೊಂಡು ಮನೆಯಿಂದ ಆಚೆ ಹಾಕಿದ್ರು. ಸೊ ಎಲ್ಲೋ ಒಂದ್ ಕಡೆ ನನ್ನ ಒಂದು ವ್ಯಕ್ತಿತ್ವ ಸಿಕ್ಕಾಪಟ್ಟೆ ಪ್ರದರ್ಶನ ಆಗಿಲ್ಲ ಅಂತ ಕೇಳ್ಪಟ್ಟೆ. ಇಲ್ಲಿ ಒಂದು ತುಂಬ ಟೆಲಿಕಾಸ್ಟ್ ಆಗಿಲ್ಲ ಅಂತ ಕೇಳ್ಪಟ್ಟೆ. ಅದೊಂದು ಲೈಟಾಗಿ ಬೇಜಾರಾಯಿತು. ಬಿಕಾಸ್ ಅಲ್ಲಿದ್ದೆ ನಾನು, ತಲೆಹೊಟ್ಟೆ ಎಲ್ಲ ಮಾಡ್ತಾ ಇದ್ದೆ, ಇದೇ ರೀತಿ ಇದ್ದೆ. ನಾನು ಹೀಗೆಲ್ಲ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ನಾನು ವೈವುಡೆಗೂಡು ಬಿಗ್ ಬಾಸ್ ಹೌಸ್ ಆ್ಯಂಡ್ ಬಿಕಮ್ ಕ್ವೈಟ್. ಏನಕ್ಕೆ ಅಲ್ಲಿ ಹೋಗ್ಬಿಟ್ಟು ಸೈಲೆಂಟ್ ಆಗ್ಬೇಕು? ನಾನು ಇರೋದೇ ಇದು. ನಾರ್ಮಲಾಗಿ ಈ ರೀತಿ ಮಾತಾಡ್ತೀನಿ, ಯಾರು ಸಿಕ್ಕರೂ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇರ್ತೀನಿ, ಕ್ಯಾಶುವಲಾಗಿ ಮಾತಾಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ನಾನು ಏನಕ್ಕೆ ಸೈಲೆಂಟ್ ಆಗಿಬಿಡ್ಬೇಕು? ಮೇ ಬಿ ಅವ್ರು ತೋರಿಸಿಲ್ಲ ಅಷ್ಟು ಟೆಲಿಕಾಸ್ಟಲ್ಲಿ. ಆ ಲೈವ್ ವಿಡಿಯೋನಲ್ಲಿ ಸಿಕ್ಕಾಪಟ್ಟೆ ತೋರಿಸಿ 24/7 ತುಂಬ ಜನ ಮೆಸೇಜ್ ಮಾಡಿ ಹೇಳ್ತಾರೆ, ಆಟ ಆಡಿಸಿದ್ರಿ, ರ್ಯಾಪಿಡ್ ಫೈರ್ ಥರ ಏನೇನು ಮಾಡಿದ್ರಿ, ಅದೆಲ್ಲ ತುಂಬ ಚೆನ್ನಾಗಿತ್ತು ಅಂತ. ಸೊ ನಾನು ಮಾಡಿದ್ದೆಲ್ಲ ಅಲ್ಲಿ ಕಾಣಿಸಿದೆ, ಇಲ್ಲನೋ ಕಾಣಿಸಿಲ್ವ ಅಂತಲ್ಲಪ್ಪ. ನೀವು ಎಪಿಸೋಡ್ ನೋಡಿಲ್ವಾ ಬಂದ್ಮೇಲೆ? ಇಲ್ಲ, ನೋಡಿಲ್ಲ, ಇನ್ನೂ ನೋಡಿಲ್ಲ. ನೋಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಬಂದಿದ್ದೆ ಎಲ್ಲ ಫೋನ್ಗಳು, ಇರಲಿ ಬಿಡು, ಇಟ್ಸ್ ಓಕೆ, ಯು ಡಿಡ್ ವೆಲ್ ಅಂತ ತುಂಬ ಮೆಸೇಜ್ಗಳು. ತುಂಬ ಜನ ಶಾಕಲ್ಲಿದ್ದಾರೆ, ಇವ್ನು ಹೆಂಗೆ ಇಷ್ಟು ಬೇಗ ಬರೋಕ್ಕಾಗುತ್ತೆ, ಬೇಗ ಬರುವಂಥ ಕ್ಯಾಂಡಿಡೇಟ್ ಅಲ್ಲ ಅಂತ. ಸೇಮ್ ಶಾಕ್. ನಿಮಗೂ ಶಾಕ್ ಇದೆಯಾ? ಏನು ಮಾಡ್ತೀರಾ? ತುಂಬ ಕಷ್ಟ. ನನಗೂ ಅದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನನಗೆ ಒಂದು ವಾರ ತೊಗೊಳುತ್ತೆ. ಫೈನಲಲ್ಲಿ ಟಾಪ್ 6 ಅಲ್ಲಿ ನೋಡಲಿಕ್ಕೆ ಆಸೆ ಇತ್ತು. ಥ್ಯಾಂಕ್ ಯು. ಅದು ಅಷ್ಟು ಹೇಳಿದ್ರಲ್ಲ, ಖುಷಿ ಆಯ್ತು ನನಗೆ. ಅದು ಸ್ವಲ್ಪ ಬೇಜಾರಾಯಿತು, ಏನಿದೆ ಈ ರೀತಿ ಅಂತ. ಮೇ ಬಿ ಅದು ಜಂಟಿ ಕಾನ್ಸೆಪ್ಟ್ ವರ್ಕೌಟ್ ಆಗಿಲ್ಲ ನನಗೆ. ಬೇರೆಯವ್ರಿಗೆಲ್ಲ ವರ್ಕೌಟ್ ಆಗಿರಬಹುದು. ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಂದು ಸ್ವಲ್ಪ ವೀಕ್ ಇತ್ತು. ಅಂದರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನೀವು ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ರಿ. ಹೌದು ಅಲ್ವಾ? ಅಂದರೆ ಟೆಲಿಕಾಸ್ಟ್ ಆಗಿಲ್ಲ ಅಂದ್ರೂ ಲೈವ್ ವಿಡಿಯೋದಲ್ಲಿದೆ. ಆ್ಯಕ್ಚುಲಿ ನಾನು ಅದೇ ಹೇಳ್ತಾ ಇರೋದು ನಮ್ಮ ಹುಡುಗರಿಗೆಲ್ಲ, ಯಾರ್ಯಾರು ಅದೇನೋ ಫ್ಯಾನ್ ಪೇಜಸ್ ಎಲ್ಲ ನಡೆಸ್ತಾ ಇದ್ದಾರೆ ಕೆಲವು ಜನ. ಸೊ ಐ ಆಮ್ ಜಸ್ಟ್ ಟೆಲಿಂಗ್ ದೆಮ್ ಅದು ಏನೇನು ಲೈವ್ ವಿಡಿಯೋಸ್ ಏನೇನು ಸಿಗ್ತಾ ಇದೆಯೋ ಆ ವಿಡಿಯೋಸ್ ಎಲ್ಲ ಹಾಕಿ ಪುಟ್ ಅಪ್ ಆನ್ ದ ಪೇಜ್. ಜಸ್ಟ್ ನೋಡಲಿ ಜನ. ಬಿಕಾಸ್ ಟೆಲಿಕಾಸ್ಟ್ ಆಗಿಲ್ಲ, ಏನಕ್ಕಾಗಿಲ್ಲ ನೋಡಿಬಿಟ್ಟು ಜನ ಆಯ್ಕೆ ಮಾಡಲಿ. ಏನಕ್ಕೆ ಇದನ್ನು ಇದ್ರ ಬದಲು ಯಾವುದೋ ಒಂದು ಸ್ಲೋ ಮೋಷನ್ ವಾಕು ಅಥವಾ ಬೇರೆ ಯಾವುದೋ ಒಂದು ಕಿತ್ತೋಗಿರೋ ಜೋಕೋ ಏನಕ್ಕೆ ಹಾಕಿದ್ರು ಅಂತ ಚೂಸ್ ಮಾಡಲಿ ಅಂತ ಜನ ನೋಡಲಿ. ಐ ಆಮ್ ಜಸ್ಟ್ ಸೇಯಿಂಗ್ ಲೆಟ್ ಪೀಪಲ್ ಡಿಸೈಡ್. ಇವ್ನು ನಿಜವಾಗ್ಲೂ ಬಿಕಾಸ್ ತುಂಬ ಜನ ಬಂದ್ಬಿಟ್ಟು ನೀವು RJ ಏನಕ್ಕೆ ಮಾತಾಡಲೇ ಇಲ್ಲ ಅಂತ ತೋರಿಸೋದು. ಪಟಾಕಿ ತರ ಮಾತಾಡ್ತಾರೆ. ಎಕ್ಸಾಕ್ಟ್ಲಿ, ಹೌದು. ಆಚೆ ಮತ್ತೆ ನಿಮ್ಮ ಜಂಟಿನೂ ಕೂಡ ಸಿಕ್ಕಾಪಟ್ಟೆ ಮಾತಾಡ್ತಿದ್ರು, ಮೋಟಿವೇಟ್ ಮಾಡ್ತಿದ್ರು, ಡ್ಯಾನ್ಸ್ ಮಾಡ್ತಿದ್ರು, ಹಾಡು ಹೇಳ್ತಿದ್ರು, ಎಲ್ಲ ಎಲ್ಲಿ? ಅದೇ ಅದು ಒಳಗೆ ಸ್ವಲ್ಪ ಅದು ಬರೀ ಮೋಟಿವೇಶನ್ ಮಾತ್ರ ಬಂತದು. ಮೋಟಿವೇಶನ್ ಮಂಜ ಒಳಗೆ ಸಿಕ್ಕಾಪಟ್ಟೆ ಶೂಟ್ ಹಾಕಿದ್ರು ನಮಗೆ. ಬಟ್ ಅದು ಬಿಟ್ಟು ಬೇರೆ ಏನಾದರೂ ಮಾಡ್ತಾರೆ ಅಂದ್ಕೊಂಡ್ರೆ ಬೇರೆ ಏನೂ ಮಾಡಿಲ್ಲ. ನಮ್ಮಿಬ್ಬರ ನಡುವೆ ಆ ಒಂದು ಬಾಂಡ್ ವರ್ಕೌಟೇ ಆಗಿಲ್ಲ. ತುಂಬ ಟ್ರೈ ಮಾಡಿದೆ ನಾನು ಅದನ್ನ ತರಕ್ಕೆ. ಬಟ್ ಆ ವ್ಯಕ್ತಿ ಒಂದು ಚೌಕಟ್ಟು ಬಿಟ್ಟು ಆಚೆ ಬರಲ್ಲ. ಅದೊಂದೇ ಪ್ರಾಬ್ಲಮ್. ಅದು ಅಲ್ಲಿ ಹೋಗಾದ್ಮೇಲೆ ಸ್ವಲ್ಪ ಡಿಫ್ರೆಂಟ್ ಆಗ್ಬಿಡ್ತಾರೆ. ಅವ್ರು ಈ ರೀತಿ ಹಿಂಗಾಗ್ತಾರೆ ಅಂತ ಗೊತ್ತಿರೋದಿಲ್ಲ ನನಗೆ. ಆಫ್ಟರ್ 1 ಪಾಯಿಂಟ್ ಆಫ್ ಟೈಮ್ ತುಂಬ ಇದು ಆನ್ ಆ್ಯಂಡ್ ಆಫ್ ಇದ್ರು. ವಯಸ್ಸಾಗಿದೆ, ಸ್ವಲ್ಪ ಹೆಲ್ತು ಬೇರೆ ಅಪ್ಸ್ ಆ್ಯಂಡ್ ಡೌನ್ಸು. ಸೊ ಯು ನೆವರ್ ನೋ. ಅವರೆಲ್ಲ ವರ್ಕೌಟ್ ಮಾಡೋರು ಯಾವ ಪ್ರೋಟೀನ್ ಏನು ತೊಗೊತಾರೋ ಗೊತ್ತಿಲ್ಲ. ಅಲ್ಲೆಲ್ಲ ಊಟ ಏನೂ ಇರಲ್ಲ, ನಿದ್ದೆ ಇರಲ್ಲ. ಸೊ ಹೆಂಗೆ ಫಂಕ್ಷನ್ ಆಗ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಅದೊಂದು ನೋಡಿದಾಗ ನನಗೆ ಇದು ಬೇಜಾರಾಯಿತು. ಸೊ ಏನು ಗುರು, ನನಗೆ ಯಾಕೆ ಇದಾಗಬೇಕಿತ್ತು ಅಂತ. ಬೇರೆ ಯಾರಾದರೂ ಸಿಕ್ಕಿದ್ರೆ ಇಷ್ಟೊತ್ತು ತುಂಬ ಚೇಂಜ್ ಆಗ್ಬಿಡ್ತಾ ಇತ್ತು. ನಾನು ಈ ರೀತಿ ಇರುವಂಥ ವ್ಯಕ್ತಿ ಅಲ್ಲವೇ ಅಲ್ಲ. ಅದೇ ಎಲ್ರಿಗೂ ಯಕ್ಷ ಪ್ರಶ್ನೆ, ಹೆಂಗೆ ಅಂತ. ಆ್ಯಂಡ್ ಅವರು ತೋರಿಸಿಲ್ಲ ಎಷ್ಟೋ ಜಾಗಗಳನ್ನ ನಾನು ತೋರಿಸಿಲ್ಲ. ಅದೊಂದು ಬೇಜಾರು ನನಗೆ. ಬಿಕಾಸ್ 18 ಜನರಲ್ಲಿ ಪ್ರಯಾರಿಟೈಸ್ ಮಾಡಬೇಕಲ್ಲ, ಏನು ತೋರಿಸ್ಬೇಕು ಏನು ಮಾಡಬಾರ್ದು ಅಂತ. ಸೊ ಅದೊಂದು
ಸ್ಲೈಟ್ ಬೇಜಾರಿದೆ ಒಳಗೆ, ಯಾಕೆ ಇದು ಮಾಡಿಲ್ಲ ಅಂತ. ನಾನು ಅವ್ರ ಜೊತೆ ಮಾತಾಡಬೇಕು, ಇನ್ನೂ ಸಿಕ್ಕಿಲ್ಲ ಯಾರು ನನಗೆ. ಈ ನಿಮ್ಮ ಜಂಟಿನೇ ನಿಮಗೆ ಸಮಸ್ಯೆ ಆದ್ರು, ಅವರಿಂದನೇ ಆಚೆ ಬಂದಿದ್ದಾ? ಒಂದು ದೊಡ್ಡ ಕಾರಣ ಅವರು ಅಂತ ಹೇಳ್ಬೋದು ಮೋಸ್ಟ್ಲಿ. ಅದು ಬಿಟ್ಟರೆ ಐ ಥಿಂಕ್ ಅಲ್ಲಿ ಸಿಕ್ಕಾಬಿಡೆ ಅಫ್ಕೋರ್ಸ್ ಒಂದು ಮನೆ ಅಂದಮೇಲೆ ಫೇವ್ರೇಟಿಸಮ್ ಗ್ರೂಪಿಸಮ್ ಎಲ್ಲ ನಡೆಯುತ್ತೆ. ಗ್ರೂಪಲ್ಲಿ ನೀವು ಯಾಕೆ ಜಾಯ್ನ್ ಆಗಲಿಲ್ಲ? ಆ ಗ್ರೂಪಲ್ಲಿ ಜಾಯ್ನ್ ಆಗೋಕ್ಕೆ ತುಂಬ ಟ್ರೈ ಮಾಡಿದೆ ನಾನು. ಹೋಗ್ತಾ ಅದೊಂದು ಟೈಟರ್ ಗ್ರೂಪ್ ಆಗೋಕ್ಕೆ ಶುರು ಆಯ್ತು. ಅದು ಬಿಟ್ಕೊಂಡಿಲ್ಲ ಯಾರನ್ನೂ ಒಳಗೆ. ನಾನು ತುಂಬ ವಾಲಂಟರಿಲಿ ಹೋದೆ ಒಂದು 2-3 ಸಲ ಹೋಗಿ ಟ್ರೈ ಮಾಡ್ಬೋದಪ್ಪ ಮಾತಾಡೋಕ್ಕೆ. ಆಮೇಲೆ ಹೋಗ್ತಾ ಆ್ಯಟಿಟ್ಯೂಡು ಹೀಗೆಲ್ಲ ಮಾಡಿದ್ರೆ ಅದು ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಯಾರು ಆಟಿಟ್ಯೂಡ್ ಮಾಡಿದ್ದು? ನಂಗೆ ಐ ಥಿಂಕ್ ಒಬ್ಬ ವ್ಯಕ್ತಿ ಆ್ಯಟಿಟ್ಯೂಡ್ ಸಿಕ್ಕಾಬಿಡೆ ತೋರಿಸ್ತಾನೆ, ಚಂದನ್. ಚಂದನ್ ಯಾರಿದ್ದಾರೆ ಈ ಸೀಸನ್? ಚಂದನ್ ಅಲ್ಲ, ಸಾರಿ, ಚಂದನ್, ಧನುಷ್ ಮೈ ಬ್ಯಾಡ್. ಧನುಷ್ ಸಿಕ್ಕಾಬಿಟ್ಟೆ ಚಂದನ್ ಅಂತ ಬರ್ತಾವ್ ನೋಡಿದ್ರೆ. ಸೊ ಧನುಷ್ ಸಿಕ್ಕಾಬಿಡೆ ಆ ಒಂದು ಆ್ಯಟಿಟ್ಯೂಡು ಇದು ಪ್ರತಿ ಸಲ. ಫಸ್ಟ್ ಟೈಮ್ ಈ ಸೈಡ್ ನಾನು ಮಾತಾಡಿಸಲ್ಲ, ಸೆಕೆಂಡ್ ಟೈಮ್ ಐ ಟ್ರೈ ಟು ಪುಟ್ ಎನ್ ಎಫರ್ಟ್ ಟು ಹ್ಯಾವ್ ಕಾನ್ವರ್ಸೇಷನ್, ಇಲ್ಲ ಸರಿಯಾದ ರೆಸ್ಪಾನ್ಸ್ ಇಲ್ಲ. ಸೊ ಅದೇ ಐ ಜಸ್ಟ್ ಫೆಲ್ಟ್ ಬ್ಯಾಡ್. ಮೇ ಬಿ ಐ ವುಡ್ ಹವ್ ಅವರ ಟಫ್ ಕಾಂಪಿಟೇಟರ್ ಆಗಿರ್ತಾ ಇದ್ದೆ ನಾನು ಅಕಸ್ಮಾತ್ ಉಳಿದಿದ್ರೆ. ಚಾನ್ಸ್ ಟ್ರೈ ಮಾಡ್ದೇ ಕಳಿಸ್ಕೊಟ್ಬಿಟ್ರಲ್ಲ, ನನಗೆ ಸರಿ ಟಾಸ್ಕು ಆಡಿಸಿಲ್ಲ ಇವ್ರುಗಳು. ಬಿಕಾಸ್ ಅದು ಲಾಸ್ಟ್ ಟಾಸ್ಕ್, ಅದು ರೌಂಡ್ ಸುತ್ತೋ ಟಾಸ್ಕು ನಾನು ಕೇಳ್ಕೊಂಡೆ, ನನಗೂ ಕೊಟ್ಬಿಡಿ. ಬಿಕಾಸ್ ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಹಂಗೆ ಓಡೋಕ್ಕಾಗಲ್ಲ. ಇವ್ರುಗಳು ಇಲ್ಲ ಫಿಟ್ನೆಸ್ಸು, ಅವ್ರ ಜಿಮ್ ಬಾಡಿ ಹಿಡ್ಕೊಂಡು ಏನು ಓಡೋಕ್ಕಾಯ್ತಲ್ಲ. ಅದೇ ಹೇಳ್ತಾ ಇರೋದು, ಮಾಡು ಎಷ್ಟು ಫಾಸ್ಟಾಗಿ ಓಡ್ದ, ಫ್ಲೆಕ್ಸಿಬಲ್ ಇದೆ ಬಾಡಿ. ಸೊ ಅಟ್ಲೀಸ್ಟ್ ಆ ರೇಂಜಿಗೆ ಸ್ವಲ್ಪ ಲೈಟಾಗಿ ಟಕ್ಕರ್ ಕೊಡೋ ಅಷ್ಟಾದರೂ ಇತ್ತು ನನ್ನಲ್ಲಿ. ನನಗೊಂದು ಅವಕಾಶ ಕೊಡದೆ ಟಾಸ್ಕ್ ಆಡಿಸ್ದೆ, ಸರಿಗೆ ಕಳಿಸ್ಬಿಟ್ರಲ್ಲ ಅನ್ನೋ ಬೇಜಾರ್ದಂಗೆ. ಸುಮ್ಮನೆ ಅಲ್ಲಿ ಹೋಗಿ ಗೆಸ್ಟ್ ಥರ ತಲೆಹೊಟ್ಟೆ ಎಲ್ಲ ಮಾಡಿದೆ, ಅದು ತೋರಿಸಿಲ್ಲ. ಆಮೇಲೆ ಟಾಸ್ಕ್ ಚಾನ್ಸ್ ಕೊಟ್ಟಿಲ್ಲ. ತುಂಬ ವೇಸ್ಟ್ ಮಾಡಿದ್ರು ನನ್ನ ಅಂತ ಅನಿಸುತ್ತೆ ಶೋನಲ್ಲಿ. ನಾನು ಶೋನ ವೇಸ್ಟ್ ಮಾಡಿಲ್ಲ, ಶೋ ನನ್ನ ವೇಸ್ಟ್ ಮಾಡಿಸು ಅನಿಸುತ್ತೆ. ನೀವು ಕೇಳಲಿಲ್ವಾ ಬಂದು? ಯಾರನ್ನು ಕೇಳಬೇಕು? ಇವ್ರುಗಳನ್ನ ಮೇಕರ್ಸ್ನ ಕೇಳಲಿಲ್ವಾ ಅಂತ ನಾನು? ಇಲ್ಲ, ಅಫ್ಕೋರ್ಸ್ ಒಬ್ಬರ ಜೊತೆ ಮಾತಾಡಿದೆ, ಇಲ್ಲ ಇದ್ದಿದ್ದೆ ಹಿಂಗೆ ಹಂಗೆ ಅಂತೆಲ್ಲ. ಐ ಮೀನ್ ಒಂದ್ಸಲ ಆಚೆ ಬಂದಿದ್ದೆ, ಅದ್ರ ಸೀನೇ ಬೇರೆ ಆಗ್ಬಿಡುತ್ತೆ, ಅದು ತುಂಬ ಡಿಫ್ರೆಂಟ್ ಆಗಿಬಿಡುತ್ತೆ ಆಚೆ ಬಂದಿದ್ದೆ. ಅಲ್ಲಿ ಇರೋಕ್ಕಿಂತ ಮುಂಚೆ ಒಂದು ಮಾತಾಡ್ತಾರೆ, ಆಚೆ ಬರೋ ಅಷ್ಟರಲ್ಲಿ ಬೇರೆದು ಮಾತಾಡ್ತಾರೆ. ಅಲ್ಲ, ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಪ್ರಯಾರಿಟೈಸ್ ಮಾಡ್ತಿದ್ದಾರೆ ಅಂದರೆ, ಈಗ ನಾನು ಎಪಿಸೋಡ್ ನೋಡಬೇಕು, ಅಂಥದ್ದು ಏನು ಸೂಪರ್ ಕಾಂಟೆಂಟ್ ಕೊಟ್ಬಿಟ್ಟಿದ್ದಾರೆ ಬೇರೆಯವರು. ಗಿಲ್ಲಿ ನಂಗೆ ಗೊತ್ತು, ಗಿಲ್ಲಿ ಇಸ್ ಅ ಬ್ರಿಲಿಯಂಟ್ ಟ್ಯಾಲೆಂಟ್. ಬೇರೆಯವರೆಲ್ಲ ಅಂಥದ್ದು ಏನು ಕೊಟ್ಟಿದ್ದಾರೆ ಕಾಂಟೆಂಟ್? ನಾನು ಒಬ್ಳು ಆಡಿಯನ್ಸ್ ಆಗಿ ನೋಡೋದಿದ್ರೆ ಪ್ರತಿದಿನ ನೋಡ್ತಾ ಇದ್ದೆ ನಾನು. ಅಂಥದ್ದು ಯಾರು ಏನು ಮಾಡ್ತಾ ಇಲ್ಲ. ಗಿಲ್ಲಿ ಅಫ್ಕೋರ್ಸ್ ಗಿಲ್ಲಿ ಅವ್ರು ಬಿಟ್ರೆ ಯಾರು ಇಲ್ಲ. ಏನೂ ಇಲ್ಲ ತಾನೇ, ಅದೇ ಸೇಮ್ ಬೋರಿಂಗ್, ಮಜಾ ಅಂತ ಏನೂ ಇಲ್ಲ. ಬೋರಿಂಗ್. ವೀಕೆಂಡಿಗೆ ವೇಟ್ ಮಾಡ್ತಾ ಇದ್ವಿ ನಾವು, ಸರ್ ಹೆಂಗ್ ಕ್ಲಾಸ್ ತಗೋ. ಬಿಕಾಸ್ ನಾನು ಅಲ್ಲಿ ಇದ್ನಲ್ಲ ಮನೇಲಿ, ಅವ್ರ ಕಾನ್ವರ್ಸೇಷನ್ ಗಿಲ್ಲಿ ಬಿಟ್ಟು ಕೆಲವು ಕಾನ್ವರ್ಸೇಷನ್ ಸಿಕ್ಕಾಬಿಡೆ ಬೋರಿಂಗ್ ಅನಿಸ್ತಾ ಇತ್ತು. ಇದೆಲ್ಲ ಒಂದು ಕಾನ್ವರ್ಸೇಷನ್ ಅನಿಸ್ತಾ ಇತ್ತು. ನಾನು ಮಾತಾಡೋದನ್ನ ಬಿಟ್ಟು ಅವ್ರನ್ನ ಪ್ರಯಾರಿಟೈಸ್ ಮಾಡಿದ್ದಾರೆ ಏನಕ್ಕೆ ಅಂತ. ಅದು ಗ್ಲಾಮರ್ ಅಥವಾ ಆ್ಯಕ್ಟ್ರೆಸ್ ಮಾತ್ರ ತೋರಿಸೋದ ಅಂತ? ಅಫ್ಕೋರ್ಸ್ ವರ್ಕ್ ಆಗುತ್ತೆ. ಚೆನ್ನಾಗಿ ಡ್ರೆಸ್ ಗೀಸ್ ಎಲ್ಲ ಮಾಡ್ಕೊಂಬಂದ್ರೆ ಅಟೆನ್ಷನ್ ಸಿಗುತ್ತೆ ಅಲ್ಲಿ ಮನೆಯಲ್ಲಿ. ನೀನು ಚೆನ್ನಾಗಿದೆ, ಚೆನ್ನಾಗಿದೆ ಅಂತದೆಲ್ಲ ತೋರಿಸ್ತಾರೆ ಜನರಿಗೆ. ಮೇ ಬಿ ಜನರು ಮೈಂಡ್ ಸೆಟ್ ಆ ಥರ, ಜನರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಕೊಡಬೇಕು ಅಂತ ಯೋಚನೆ ಮಾಡಿಕೊಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ನಾನು ತುಂಬ ತಲೆಹರಟೆ ಮಾಡಿದ್ದೀನಿ. ನಾನು ಕಾಕ್ರೋಚು ಎಲ್ಲರೂ ತುಂಬ ತಲೆಹರಟೆ ಮಾಡಿದ್ದೀನಿ. ಯಾಕೆ ತೋರಿಸಿಲ್ಲ ಅನ್ನೋದು ನಂಗೆ ಬೇಜಾರು. ಆ ಲೈವಲ್ಲಿ ಅಷ್ಟಿರಬೇಕಾದ್ರೆ ಇಲ್ಲೇನಕ್ಕೆ ಟೆಲಿಕಾಸ್ಟ್ ಆಗಿಲ್ಲ. ಟು ಅ ಲೆವೆಲ್ ವೇರ್ 3rd or 4th ಡೇ ಯಾರೋ ಈಗ ಬಂದಾದ್ಮೇಲೆ ನನ್ನ ಟೀಮ್ ಮೆಂಬರ್ಸ್ ಹೇಳಿದ್ದು, ಜನ ಕಮೆಂಟ್ ಮಾಡೋಕ್ಕೆ ಶುರುವಾದ್ರಂತೆ, ನಿನ್ನೆ ಆ್ಯಕ್ಚುಲಿ ಲೈವಲ್ಲಿ ತುಂಬ ಚೆನ್ನಾಗಿತ್ತು, ಲೆಟ್ ಸಿ ಇಫ್ ದೆ ಟೆಲಿಕಾಸ್ಟ್ ದಿಸ್ ಥಿಂಗ್ ಆನ್ TV ಟುಮಾರೋ ಅಂತ ನೋಡ್ಬಿಟ್ಟು ಎಲ್ಲರೂ ತುಂಬ ಇದು ಮಾಡ್ತಾಯಿದ್ರು. ಆ್ಯಂಡ್ ಕೆಳಗೆ ಯಾರೋ ಕಮೆಂಟ್ ಮಾಡಿದ್ರು, ಇಲ್ಲ ಬ್ರೋ ಇವ್ರಿಗೆ TRPನೇ ಬೇಕಲ್ಲ ಅಂತ ಹೇಳ್ಬಿಟ್ಟು. ಅದು ಏನಿದು ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಲ್ಲಿ TRP ಹೇಗೆ ಸಿಗುತ್ತೆ? ಗೊತ್ತಿಲ್ಲಪ್ಪ. ಅದೇ ಈಗ ಈ ಥರ ಇವತ್ತು ನೋಡಿದ್ರಲ್ಲ, ಈ ವಾರ ಎಲ್ಲ ನೋಡಿದ್ರಲ್ಲ, ಗಿಲ್ಲಿ ಒಬ್ಬಂದು ಬಿಟ್ಟು ಬೇರೆ ಎಲ್ಲ ಬೋರಿಂಗ್ ಅನಿಸ್ತಲ್ವ. ಮೇ ಬಿ ಈ ರೀತಿ ಮಾಡಿಬಿಟ್ಟು ಅವ್ರಿಗೆ TRP ಸಿಗುತ್ತೋ ಏನೋ ಗೊತ್ತಿಲ್ವೇ ನನಗೆ. ಸೊ ಅದೊಂದು ಬೇಜಾರಿದೆ ಅವ್ರ ಮೇಲೆ, ಯಾಕೆ ಅಂತ ಟೆಲಿಕಾಸ್ಟ್ ಏನಕ್ಕೆ ಮಾಡಿಲ್ಲ ಅಂತ. ಓಕೆ, ನೀವು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಏನು ಅನ್ಕೊಂಡಿದ್ರಿ, ಹೋಗಿ ಬಂದಮೇಲೆ ಹೇಗಿದೆ ಭಾವನೆ? ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಕನಸಿತ್ತು, ಬೆಳಿಬೇಕು, ಒಬ್ಬ ದೊಡ್ಡ ಕಲಾವಿದ ಆಗಬೇಕು. ರೇಡಿಯೋನಲ್ಲಿ ಇದೆಲ್ಲ ಕೆಲಸ ಮಾಡ್ತಾ ಇದ್ದೆ. ಆ ಕೆಲಸ ಎಲ್ಲ ಬಿಟ್ಟುಬಿಟ್ಟೆ ನಾನು, ಟು ಜಸ್ಟ್ ಎಂಟರ್ ದಿಸ್. ಹೌದು, ಆ ಕೆಲಸ ಬಿಟ್ಟೆ ನಾನು. ಬಿಕಾಸ್ ಆ ಕಾಂಟ್ರಾಕ್ಟ್ ಅವ್ರಿಗೆ ವರ್ಕೌಟ್ ಆಗಿಲ್ಲ. ಸೊ ಐ ಟು ಲೀವ್ ದ ಜಾಬ್. ಸೊ ಎಷ್ಟೋ ವಿಷಯಗಳನ್ನ ಬಿಟ್ಕೊಟ್ಟು ಒಂದು ಕನಸು ಹಿಡ್ಕೊಂಡು ಹೆಸರು ಮಾಡ್ತೀನಿ ಅಂತ. ಈಗ ಅದೇ ಹೇಳ್ತಾ ಇರ್ತೀನಿ, ಈ ದೊಡ್ಡವರು ಸ್ಟಾರ್ಸು ಸೆಲೆಬ್ರಿಟೀಸ್ನೆಲ್ಲ ಸೆಲೆಕ್ಟ್ ಮಾಡೋದು ಈಸಿ. ನನ್ನಂಥವ್ರನ್ನ ಸೆಲೆಕ್ಟ್ ಮಾಡಬೇಕಂದ್ರೆ 1000 ಸಲ ಯೋಚನೆ ಮಾಡ್ತಾರೆ, ಇವನಲ್ಲಿ ಇದೆಯಾ ಟ್ಯಾಲೆಂಟು ಅಂತ. ಆ್ಯಂಡ್ ನನ್ನ ಕ್ಯಾಟಗರಿನಲ್ಲಿ ಒಂದು 100 ಜನ ಇರ್ತಾರೆ, ಅದರಲ್ಲಿ ಒಬ್ಬನ ಸೆಲೆಕ್ಟ್ ಮಾಡಬೇಕು. ಅಂಥದ್ರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂದರೆ ಏನೋ ಒಂದು ಹುಡುಕ್ಬಿಟ್ಟೆ ತಾನೇ ಸೆಲೆಕ್ಟ್ ಮಾಡಿರೋದು. ಈಗ ನಾನು ಮಾತಾಡ್ತಾ ಇಲ್ವಾ ನಾರ್ಮಲಾಗಿ, ಇದೇ ರೀತಿ ಎಲ್ಲರ ಜೊತೆ ಮಾತಾಡ್ತೀನಪ್ಪ. ಎಲ್ಲರ ಜೊತೆ ಮಧ್ಯದಲ್ಲಿ ಏನೋ ಒಂದು ತಲೆಹರಟೆ ಮಾಡ್ತೀನಿ, ಏನೋ ಒಂದು ಕೂಳೆ ಮಾಡ್ತೀನಿ, ಇದೆಲ್ಲ ಮಾಡ್ತೀನಿ. ಇದೆಲ್ಲ ನೋಡ್ಬಿಟ್ಟು ನೀನು ಸೂಪರ್, ನೀನು ಫೈನಲಿಸ್ಟ್ವರೆಗೂ ಹೋಗ್ತೀಯ 100%. ಯಾರೋ 2-3 ಜನ ಹುಡುಗಿರು ಬೀಳ್ತಾರೆ, ಅದು ಇದೆಲ್ಲ ಆಲ್ ಆಫ್ ದಟ್ ಫೈನ್. ಬಟ್ ಹೋಗಿದ್ದು 1 ವಾರಕ್ಕೆ ಈ ರೀತಿ ಹಿಂಗೆ ಮಾಡಿಬಿಟ್ರಲ್ಲ ಅಂತ ತುಂಬ ಬೇಜಾರು. ಆ ನಾಮಿನೇಷನಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾನು ಅಂತ ಬೇಜಾರು. ಮೇ ಬಿ ಹೋಗ್ಬಿಟ್ಟು ಫೋರ್ಸ್ಫುಲ್ಲಾಗಿ ಬೆರಿಬೇಕಿತ್ತು. ಅವ್ರು ಕೊಟ್ಟಿದ್ದ ರೀಸನ್ ಎಲ್ಲ ನಿಮ್ಗೆ ಓಕೆ ಇತ್ತಾ? ಇಲ್ಲ, ಆಬ್ವಿಯಸ್ಲಿ ನಾಟ್. ಎಷ್ಟೋ ಜಾಗಗಳಲ್ಲಿ ಅವರು ಸೈಲೆಂಟ್ ಎಷ್ಟು ಜನ ಸೈಲೆಂಟ್, ಜಾನ್ವಿ ಸೈಲೆಂಟ್ ಆಗಿರಲ್ವಾ ಯಾವಾಗಲೂ?
ಅಲ್ಲಿಗೆ ಇರೋ ಕೆಲವೊಬ್ರು ಬಿಟ್ಟು ಎಲ್ಲರೂ ಸೈಲೆಂಟ್ ಎಕ್ಸಾಕ್ಟ್ಲಿ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ನಾನು ಮಾತ್ರ ಸೈಲೆಂಟು ಅಂತ ತೋರಿಸ್ತಾ ಇರ್ತಾರೆ. ಓಪನ್ ಅಪ್ ಆಗಿಲ್ಲ ಅಂತಾರೆ ಅಮಿತ್ ಅವ್ರು. ನಿಜ ಓಪನ್ ಅಪ್ ಆಗ್ಲಿಲ್ಲ. ಓಪನ್ ಅಪ್ ಆಗಿಲ್ಲ ಒಂದು ಏನು ಡವ್. ಫಸ್ಟ್ ಆಫ್ ಆಲ್ ಮಾತಾಡಕ್ ಬಿಡಲ್ಲ. ಡವ್ ಏನೋ ಸ್ವಲ್ಪ ಕುಗ್ಗೋದು ಜಾಸ್ತಿ. ಓಪನ್ ಅಪ್ ಆಗಿಲ್ಲ. ಎಷ್ಟು ಜನರ ಜೊತೆ ಎಷ್ಟು ಕಾನ್ವರ್ಸೇಷನ್ಗಳು ಮಾತಾಡಿದ್ದೀನಿ. ಓಪನ್ ಅಪ್ ಆಗಿಲ್ಲ ಅಂತ ಸಾಕಾಗ್ಬಿಡುತ್ತೆ. ಐ ವುಡ್ ಅಂಡರ್ಸ್ಟ್ಯಾಂಡ್ ಇಫ್ ಎನ್ ಅಶ್ವಿನಿ ಗೌಡ ಸೇಸ್ ಇವನು ಓಪನ್ ಅಪ್ ಆಗಿಲ್ಲ, ಬಿಕಾಸ್ ಅವ್ರ ಜೊತೆ ನಾನು ಮಾತಾಡಿಲ್ಲ. ನಂಗೆ ಜೆನ್ಯೂನ್ ಆಗಿ ಅವ್ರು ನೋಡಿದಾಗ ಸಿಕ್ಕಾಪಡೆ ವಿಚಿತ್ರವಾಗಿ ಅನಿಸ್ತು. ಒಳಗೆ ಬಂದು ಆಕ್ಟಿಂಗ್ ಮಾಡಿದ ರೀತಿನೇ ಬೇರೆ ಅಂತ. ಅವ್ರ ಹೋರಾಟ ಅದು ಇದು ಎಲ್ಲ ಮಾಡಿದ್ದೀನಿ ಅಂತೆಲ್ಲ ಹೇಳಿದ್ರು. ನೋಡಿದಾಗ ನನಗೆ ಖುಷಿ ಆಯ್ತು. ಐ ವಾಸ್ ಲೈಕ್ ವಾವ್ ವಂಡರ್ಫುಲ್ ಅಂತೆಲ್ಲ. ಬಟ್ ಒಳಗೆ ಬಂದು ಆ ಡ್ರಾಮಾ ಶುರು ಮಾಡಿದ್ರಲ್ಲ, ಓವರ್ ಆ್ಯಕ್ಟಿಂಗ್ ಶುರು ಮಾಡಿದ್ರಲ್ಲ, ಫಸ್ಟ್ ಡೇನೇ ಶುರು ಆಯ್ತಲ್ಲ, ಅದು ನೋಡಿದಾಗ ನಂಗೆ ವಿಚಿತ್ರ ಅನ್ಸ್ಬಿಡ್ತು. ಏನು ಗುರು ಇದು ಅಂತ. ಜೆನ್ಯೂನಾಗಿ ಎಲ್ಲರೂ ಸೀರಿಯಸ್ ಆಗಿಬಿಟ್ರು. ನಂಗೆ ಒಬ್ಬಂಗೆ ನಗು ಬರ್ತದೆ ಅದು ನೋಡಿಕೊಂಡು. ಯಾಕೆ ಹಿಂಗೆ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ? ಜಗಳ ಸೀರಿಯಸ್ ಆಗಿ ಕೋಪ ಮಾಡ್ಕೊಳ್ಳೋ ಕಾರಣನೇ ಅಲ್ಲ. ಒಂದು ಲಾಜಿಕ್ ಇರಬೇಕು ಕೋಪ ಮಾಡ್ಕೊಳ್ಳೋಕ್ಕೂ. ಇಲ್ಲದೆ ಇರೋ ಕಾರಣ ಎಲ್ಲ ಮಾಡಿ ಮೇ ಬಿ ಅದಕ್ಕೆ ಕೂಗಿದ್ರೆ ಕಾಣಿಸ್ಕೊಂತೀವಿ ಅಂತ. ಮೇ ಬಿ ಅದೇ ಈಗ ಒಂದು ಮಾತು ಹೇಳ್ತಾರೆ, ಈಗ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಾನೆ ಒಂದಷ್ಟು ಇರ್ತಾರಂತೆ ಮೆಟೀರಿಯಲ್ ಬಿಗ್ ಬಾಸ್ಗೆ ಅಂತಾನೆ. ಐ ಫೀಲ್ ಲೈಕ್ ಅಂಥವ್ರನ್ನೇ ಇಟ್ಕೊಂಬಿಡಿ ಅಂಥ ಮಟೀರಿಯಲ್ನೇ ಇಟ್ಕೊಂಬಿಡಿ. ಬಿಕಾಸ್ ನನ್ನಂಥ ಜೆನ್ಯೂನಾಗಿ ಹೋಗ್ಬಿಟ್ಟು ಆಟ ಆಡೋರಿಗೆ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಇವನು ಓಪನ್ ಆಗಲ್ಲ, ಇವನು ಸೈಲೆಂಟು ಅಂತ ಹೇಳ್ಬಿಟ್ಟು ಟೆಲಿಕಾಸ್ಟ್ ಮಾಡದೇ ಇರೋದು ಎಷ್ಟೋ ವಿಚಾರಗಳನ್ನು ತೋರಿಸೋದೇ ಇಲ್ಲ. ಸೊ ಅಂಥ ಮಟೀರಿಯಲ್ಗಳನ್ನ ಇಟ್ಕೊಳ್ಳೋಂಗಿದ್ರೆ ನನ್ನೇನು ಕರೆಸ್ತೀರಾ ಅಂತ ಸಿಂಪಲ್ ಆಗಿ ಕೇಳ್ತಾ ಇರೋದು. ಅದೊಂದು ತುಂಬ ಬೇಜಾರಾಗ್ಬಿಡ್ತು ನನಗೆ. ಯಾಕೆ ಹಿಂಗೆ ಮಾಡ್ತೀರಾ, ಯಾಕೆ ಹಿಂಗೆ ಸೈಲೆಂಟ್ ಆಗಿದ್ದೀರಾ ಅಂತ. ಅಂದರೆ ನಾಮಿನೇಷನ್ ಆದ್ಮೇಲೆ ಸ್ವಲ್ಪ ಕುಗ್ಗೋದ್ರ ನೀವು? ಲೈಟಾಗಿ ಆಯಿತು. ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಜೋರಾಗಿ ಕೂಗಕ್ಕೆ ಶುರು ಮಾಡಿದೆ, ಆಳಕ್ಕೆ ಶುರು ಮಾಡಿದೆ. ಅದು ಐ ಥಿಂಕ್ ಅದೊಂದು ಟೆಲಿಕಾಸ್ಟ್ ಮಾಡಿದ್ರು, ಬಿಕಾಸ್ ಕೂಗ್ತಾ ಇದ್ನಲ್ಲ ಅಲ್ಲಿ. ಸೊ ಅದು ಮಾತ್ರ ಬಂತು. ಬಟ್ ಅದೊಂದು ಕೂಗ್ಬಿಟ್ಟು ಸ್ವಲ್ಪ ಇದು ಮಾಡ್ಕೊಂಡು ಇಲ್ಲಿ ತುಂಬ ಮೋಸ, ನಮ್ಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಬೇಜಾರಲ್ಲಿ ಕೂಗಿದ್ದು ನಾನು. ಜೆನ್ಯೂನಾಗಿ ನೋವಾಯಿತು ನನಗೆ. ಅದು ಹೇಳ್ಕೊಳಕ್ಕೆ ಅಂತ ಹೇಳ್ಕೊಂಡೆ. ಅದು ಈ ಅಪ್ಪಂಗೆ ಹೇಳ್ಕೊಂಡೆ. ಈ ಅಪ್ಪ ಏನೋ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬಟ್ಟೆ ಮಡಚ್ಕೊಂಡು ಅಂತ ಕೇಳಿಸ್ಕೊತ ಇಲ್ಲ, ಏನಿಲ್ಲ. ಏನಾದರೂ ಒಂದು ಎಮೋಷ್ನಲ್ ಆಗಿ ಏನಾದ್ರು ಮಾತಾಡಿದ್ರೆ ರೆಸ್ಪಾನ್ಸೇ ಇಲ್ಲ ಸರಿಗೆ. ಏನು ಹೇಳಿದ್ರು ಮೋಟಿವೇಶನ್, ಎಲ್ಲದಕ್ಕೂ ಮೋಟಿವೇಶನ್. ಏನು ಹೇಳಿದ್ರು ನೀತಿ ಪಾಠ. ತುಂಬ ಡಿಮೋಟಿವೇಟ್ ಆಗ್ಬಿಟ್ಟೆ ಸೀರಿಯಸ್ ಆಗಿ. 2 ದಿನ ಮೋಟಿವೇಶನ್ ಸರಿ, 3ನೇ ದಿನದಿಂದ ಡಿಮೋಟಿವೇಶನ್. ಅದು ಸಿಕ್ಕಾಪಟ್ಟೆ ಡಿಮೋಟಿವೇಶನ್ ಆಗ್ಬಿಟ್ಟು ತಲೆಯಲ್ಲಿ ಒಂಥರ ಲೂಸ್ ಮೋಷನ್ ಆಗೋಯ್ತು. ಆ ಲೆವೆಲ್ ಟಾರ್ಚರ್ ಆಯ್ತು. ನೈಟ್ ನೋಡಿದ್ರೆ ಗೊರಕೆ, ಬೆಳಗ್ಗೆದ್ದಿದ್ದೆ ಮೋಟಿವೇಶನ್ನು. ಸಾಕಾಗ್ಬಿಡ್ತು ನನಗೆ. ಪುಂಗೋದಕ್ಕೂ ಒಂದು ಲಿಮಿಟ್ ಇರುತ್ತೆ. ನಂಗೆ ಸಾಧನೆ ಕಷ್ಟಪಟ್ಟಿರೋದೆಲ್ಲ ಅರ್ಥ ಆಗುತ್ತೆ. ಡೈಲಿ ಅದೇ ಹೇಳ್ಬಿಟ್ಟು ಟಾರ್ಚರ್ ಕೊಟ್ಟರೆ ಅದೊಂದು ನಂಗೆ ಉರಿದೋಯ್ತು. ಸಾಕು ಗುರು, ನಿಲ್ಲಿಸು, ಬೇರೆಯವ್ರನ್ನೂ ಕೇಳು. ದಟ್ಸ್ ವಾಟ್ ಐ ಕೀಪ್ ಟೆಲಿಂಗ್ ಹಿಮ್. ತುಂಬ ಜನ ಹೇಳ್ತಾಯಿದ್ರು ನೀವು ಕನೆಕ್ಟ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಹೇಳ್ತಾಯಿದ್ರು. ನಾನು ಮಾತಾಡ್ತಾ ಇದ್ದೀನಿ ಬ್ರದರ್, ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ. ನೀವು ಮಾತಾಡ್ತಿದ್ದೀರಾ, ಅದೇ ಪ್ರಾಬ್ಲಮ್. ಅವ್ರು ಮಾತಾಡೋಕ್ಕೆ ಚಾನ್ಸ್ ಕೊಡ್ತಾ ಇಲ್ಲ, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಈಗ ಕನೆಕ್ಟ್ ಆಗಬೇಕು ಅಂದರೆ ಹೇಗೆ? ಹಾಯ್, ಇವ್ರು ನಾರ್ಮಲಿ ಏನು ಮಾಡ್ತಾರೆ, ಸೀರಿಯಲ್ ಆ್ಯಕ್ಟರ್ ಯಾರಾದ್ರು ಸಿಕ್ಕಿದ್ರೆ ನಿಮ್ಮ ಶೋ ನೋಡಿದ್ದೀನಿ, ನೀವು ಸೂಪರ್, ನೀವು ಅದು ಐ ಆಮ್ ಅ ಫ್ಯಾನ್ ಅಂತೆಲ್ಲ ಹೇಳ್ಬಿಟ್ರು. ಅದು ಹೇಳ್ಬಿಟ್ರೆ ಕನೆಕ್ಟ್ ಅಂತ ಅವ್ರ ಪ್ರಕಾರ. ಇಲ್ಲ, ಅವ್ರ ಬಗ್ಗೆ ಇನ್ನೂ ಕೇಳಬೇಕು, ಅರ್ಥ ಮಾಡ್ಕೊಳ್ಳಿ. ಆನ್ ಅ ಹ್ಯೂಮನ್ ಲೆವೆಲ್ ಅಂಡರ್ಸ್ಟ್ಯಾಂಡ್ ದೆಮ್. ಅವ್ರ ಸಾಧನೆ ಎಲ್ಲ ಆಚೆ ಇಟ್ಟುಬಿಟ್ಟು ಇಲ್ಲಿ ವ್ಯಕ್ತಿತ್ವದ ಆಟ ಆಡಕ್ಕೆ ಬಂದಿರೋದು ಜನ. ಸೊ ನೀವು ಅದೇ ಮಾಡಿ. ನೀವು ಇನ್ನು ಪಾಕಿಸ್ತಾನ್ಗೆ ಹೋಗಿದ್ದೀನಿ, ನಾನು ಅಫ್ಘಾನಿಸ್ತಾನ್ಗೆ ಹೋಗ್ಬಿಟ್ಟು ಈ ವೆಯ್ಟ್ ಲಿಫ್ಟಿಂಗ್ ಮಾಡಿದ್ದೀನಿ, ತಾಲಿಬಾನ್ ಜೊತೆ ವೆಯ್ಟ್ ಸೆಟ್. ಯಾರಿಗೆ ಬೇಕಿದ್ದು? ಕೇಳಲಿಲ್ಲ, ಯಾರು ಬಂದು ಕೇಳಲಿಲ್ಲ. ಇಲ್ಲಿ ಬಂದು ಆಟಾಡ್ರಿ, ಮಾತಾಡ್ರಿ, ಸ್ವಲ್ಪ ಎಕ್ಸ್ಟ್ರಾ ಎಮೋಷನ್ಸ್ ತೆಗೀರಿ, ಜನ ನೋಡ್ತಾರೆ ಇದು ಅಂತ ಬಂದಿಲ್ಲ. ಅದೇ ಮೋಟಿವೇಶನ್ನು, ಅದೇ ಕೆಲಸ, ಧೈರ್ಯ, ಧ್ಯೇಯ, ಅದು ಇದು ಅಂತೆಲ್ಲ ಡೌ ಮಾಡಿಕೊಂಡು ಒಂದು ಲಿಮಿಟಿಗೆ ಚೆನ್ನಾಗಿರುತ್ತೆ. ಆಫ್ಟರ್ ಒಂದು ಲಿಮಿಟ್ ಎಲ್ರಿಗೂ ಗೊತ್ತು. ಈಗ ಸಿಕ್ಕಾಬಡೆ ಜನ ಆಚೆ ಟ್ರೋಲ್ ಮಾಡ್ತಾ ಇದ್ದಾರೆ. ಬಟ್ ಇಂಥವ್ರಿಗೆಲ್ಲ ಹೆಂಗೆ ಅಂದರೆ ಟ್ರೋಲ್ ಮಾಡೋದು ಇಷ್ಟ. ನಂದು ಟ್ರೋಲ್ ಆಗ್ತಾಯಿದೆ ಸೂಪರ್ ಅಂತೆಲ್ಲ ಹೇಳ್ಬಿಟ್ಟು. ನಾರ್ಮಲಿ ಟ್ರೋಲ್ ಆದರೆ ಮರ್ಯಾದೆ ತೆಗಿತಾರೆ ಜನ, ಉಗಿತಾ ಇದ್ದಾರೆ ಕ್ಯಾಕರ್ಸ್ಬಿಟ್ಟು, ಏನು ಗುರು ಇದು ಪುಂಗ್ತಾ ಇರೋದು ಅಂತ. ಇಲ್ಲ, ಈ ಕಾಲದಲ್ಲಿ ಟ್ರೋಲ್ ಆದರೆ ಒಳ್ಳೇದು ಅಂತ. ಸರಿ ಆಯಿತು, ಟ್ರೋಲ್ ಮಾಡ್ಕೊಳ್ಳಿ, ಖುಷಿಯಾಗಿದ್ದಾರೆ ಆ್ಯಕ್ಚುಲಿ, ಇಷ್ಟೇ ಸಾಕು ಅಂತ. ಎಷ್ಟೋ ಜಾಗಗಳಲ್ಲಿ ನಂಗೆ ಇರಬೇಕು ಅನಿಸ್ತಾ, ತುಂಬ ಹೆಸರು ಇನ್ನೂ ಮಾಡಬೇಕು, ತುಂಬ ಇನ್ನೂ ಹೆಂಗಾದರೂ ಲೆಟ್ ಮಿ ಫೈಟ್, ಡೋಂಟ್ ಗಿವ್ ಅಪ್ ಅಮಿತ್ ಅಂತ. ತುಂಬ ಸಲ ನಾನು ಹೋಗಲ್ಲಿ ಕೂತ್ಕೊಂಡಾಗ ಅಥವಾ ಸ್ಮೋಕಿಂಗ್ ಝೋನಲ್ಲಿದ್ದಾಗ ಡೋಂಟ್ ಗಿವ್ ಅಪ್, ನನ್ನ ಕನ್ನಡಿ ನೋಡ್ಕೊಂಡು ಬಿಟ್ಕೊಡ್ಬೇಡ, ನೀನು ಮಾಡ್ತೀಯಾ ಕಮಾನ್ ಅಂತ ಹೇಳ್ಬಿಟ್ಟು ನಂಗೆ ನಾನೇ ಮೋಟಿವೇಟ್ ಮಾಡ್ಕೊಂಡು ಆಚೆ ಬರೋದು. ಆಚೆ ಬಂದಿದ್ದೆ ಈ ಅಪ್ಪಂದು ತಲೆನೋವು. ಎಷ್ಟೋ ಜಾಗಗಳಲ್ಲಿ ಅವರು ಸುದೀಪ್ ಸರ್ ಕೇಳಿದ್ರು ಲಾಸ್ಟ್ ಕಪಲ್ ಆಫ್ ಎಪಿಸೋಡ್ಸಲ್ಲಿ, ಯಾರ್ಯಾರಿಗೆ ಇರೋಕ್ಕೆ ಇಷ್ಟ ಇಲ್ಲಿ ಅಂತ ಕೇಳಿದಾಗ, ಸರ್ ನಾನು ಇರ್ತೀನಿ ಸರ್, ಇರೋಕ್ಕೆ ಬಂದಿದ್ದು ಅಂತ ನಾನೆಲ್ಲ ಹೇಳಿದ್ದು. ಈ ಅಪ್ಪ ಸರ್ ಇಲ್ಲಿವರೆಗೂ ಬಂದಿದ್ದು ದೊಡ್ಡ ವಿಷಯ, ಸಾಕು ನನಗೆ ಅಂತ ಹೇಳ್ಬೋದು. ಮುಗೀತಲ್ಲ. ಅದು ಇಮಿಡಿಯೇಟಾಗಿ ಹೇಳಿದಾಗ ಎಲ್ಲೊಂದು ಕಡೆ ಅಲ್ಲೇ ಮುಗೀತು, ನಮ್ದು ಹೊಡೆದೋಯ್ತು ಅಂತ. ಆ ಅಪ್ಪಂದು ಮುಗೀತು ಅಂದರೆ ಪರವಾಗಿಲ್ಲ, ನೀನು ಮನೆಗೆ ಹೊರಡು. ನಾನಲ್ಲಿ ಮನೆಗೆ ಹೊಡೋಕ್ಕೆ ಬಂದಿಲ್ಲ, ನಾನು ಮನೆಗೆ ಇರೋಕ್ಕೆ ಬಂದಿದ್ದು ನಾನು. ಅದು ಪ್ರಾಬ್ಲಮ್ ಆಗಿದ್ದು ನನಗೆ. ಐ ವಾಸ್ ವೆರಿ ಅನಾಯಿಂಗ್. ಒಂದು ಲಿಮಿಟ್ ಇರುತ್ತೆ ಎಲ್ಲದಕ್ಕೂ. ನಾನು ಹೇಳಿದ್ದೇನೆ ಅವ್ರಿಗೂ, ನನಗೆ ಈ ಕ್ಯಾಮ್ರಾ ಮುಂದೆ ಅಥವಾ ಅವ್ರ ಮುಂದೆ ಸುಳ್ಳು ಹೇಳೋಕ್ಕೆಲ್ಲ ಏನಿಲ್ಲ. ನೆನ್ನೆನೂ ಸರಿಗೆ ಹೋಗ್ದಿದ್ದೀನಿ ನಾನು. ಅದೊಂದು ಬೇಜಾರಾಗುತ್ತೆ. ಸಾರಿ ಬ್ರದರ್, ಏನು ಮಾಡ್ತೀರಾ, ನನ್ನಿಂದ ನಿಮ್ಗೆ ಇದಾಗೋಯ್ತು, ನಾನು ಅಟ್ಲೀಸ್ಟ್ ವಯಸ್ಸಾಗಿದೆ, ಇದೆಲ್ಲ ಆಗಿದೆ, ನಿಮ್ಮ ಚಿಕ್ಕ ವಯಸ್ಸು, ನೀವೀಗ ಟ್ರೈ ಮಾಡ್ತಿದ್ದೀರಾ, ನಿಮಗೆ ಕಷ್ಟ ಆಗ್ಬಿಡ್ತು.
ಮೊನ್ನೆ ಮಾತಾಡ್ತಾ ಇರ್ಬೇಕ್ರಿ ಹಿಂಗೆಲ್ಲ ಮಾಡ್ತಿದ್ದಾರೆ, ಸಾಕು ನಿಲ್ಲಿಸಿ ಅಣ್ಣ. ಅವ್ರ ವಯಸ್ಸಿಗೆ ಅಂತ ಮರ್ಯಾದೆ ಎಲ್ಲ ಇದೆ. ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಇಸ್ ಏಜ್ ಆ್ಯಂಡ್ ಅಚೀವ್ಮೆಂಟ್ಸ್, ಬಟ್ ಒಂದು ಲಿಮಿಟ್ ಇದೆ ಅದಕ್ಕೆ. ಇಡೀ ಶೋ ಏಜ್ ಆ್ಯಂಡ್ ಅಚೀವ್ಮೆಂಟ್ಸ್ ಬಗ್ಗೆನೇ ಅಲ್ಲ ಇರೋದು, ಅಚೀವ್ಮೆಂಟ್ಸ್ ಬಗ್ಗೆನೇ ಅಲ್ಲ ಇರೋದು. ಕಷ್ಟಪಟ್ಟಿದ್ದೀರಾ ಗೊತ್ತು, ಸ್ವಲ್ಪ ಶೋನಲ್ಲಿ ಕಷ್ಟಪಡಿ, ಸ್ವಲ್ಪ ಏನಾದರೂ ಮಾಡಿ. ಅದು ಆಗ್ತಾ ಇಲ್ಲ ಅಂದರೆ ಅದು ಸ್ವಲ್ಪ ಪ್ರಾಬ್ಲಮ್. ಇಲ್ಲಿ ಬನೀನ್ ಹಾಕೊಂಡು ರೋಡಲ್ಲಿ ಹೆಂಗೆ ಹುಚ್ಚುಚ್ಚಂಗೆ ಡ್ಯಾನ್ಸ್ ಮಾಡ್ಕೊಂಡಿದ್ದೆಲ್ಲ ಮಾಡ್ತಿದ್ರು. ಅಲ್ಲಿ ನೋಡಿದ್ರೆ ಬೇರೆ ಥರದ ಕ್ಯಾರೆಕ್ಟ್ರು, ಮುಖವಾಡ ಇತ್ತು ಅನಿಸುತ್ತೆ ಎಲ್ಲೋ ಒಂದು ಕಡೆ. ನಾನು ಹಿಂಗೆ ಮಾತಾಡೋದು, ಅಲ್ಲಿ ಮನೇಲೂ ಹಿಂಗೆ ಮಾತಾಡ್ತಾ ಇದ್ದೆ ಎಲ್ಲರ ಜೊತೆ. ಸೊ ಮೇ ಬಿ ದೇ ಡಿಂಟ್ ಲೈಕ್ ಮೀ ಆಸ್ ಅ ಪರ್ಸನ್. ಮೇ ಬಿ ಮುಖ ಕೊಡ್ದಂಗೆ ಹೇಳೋದು, ಮಾತಾಡೋದು ಅರ್ಥ ಆಗಲ್ಲ ಅನ್ಸುತ್ತೆ ಅವ್ರಿಗೆ. ಫೇಕ್ ಮಾಡಬೇಕು, ಹಿಂಗೆ ಮಾಡಬೇಕು, ಹಿಂಗಿರಬೇಕು, ಹಂಗಿರಬೇಕು ಅಂತ. ಸೊ ಜೆನ್ಯೂನ್ ಆಗಿದ್ರೆ ಆ ಜಾಗ ಇಲ್ಲ ಅನ್ಸುತ್ತೆ ಅಲ್ಲಿ, ಆ ಮನೇಲಿ ಕಳಿಸ್ಬಿಟ್ರು ಒಂದೇ ವಾರದಲ್ಲಿ. ಇಟ್ಸ್ ಓಕೆ, ಐ ಡಿಸರ್ವ್ ಬೆಟರ್ ಅಷ್ಟೇ. ನೀವು ಬಿಗ್ ಬಾಸ್ ಅಂತ ಬಂದಾಗ ಹೇಗೆ ಪ್ರಿಪೇರ್ ಆದ್ರಿ? ಐ ಮೀನ್ ಪ್ರಿಪೇರ್ ಅಂತ ಬಂದಾಗ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಕೇಳಿದ್ದೆ. ತುಂಬ ಜನ ಹೇಳಿದ ವಿಷಯ ಏನು ಅಂದರೆ, ಅಲ್ಲಿ ಆ್ಯಕ್ಟರ್ಸ್ ತುಂಬ ಜಾಸ್ತಿ ಜನ ಬರ್ತಾರೆ, ಅವ್ರು ಕುಗ್ಗಿಸ್ಬಿಡ್ತಾರೆ. ನೀವು ಮಾತಾಡಿದಾಗ ನನ್ನಂಥವ್ರೆ ತುಂಬ ಜನ ಕ್ರಿಯೇಟರ್ಸ್ ತುಂಬ ಜನ ಹೋಗಿದ್ದಾರೆ, ಅವರೆಲ್ಲ ಹೇಳಿದ್ದಿದೆ, ತುಂಬ ಕುಗ್ಗಿಸ್ಬಿಡ್ತಾರೆ. ನೀವು ಮಾತಾಡಿದಾಗ ಮಾತಾಡೋಕ್ಕೆ ಚಾನ್ಸ್ ಕೊಡಲ್ಲ ಅವರು, ಬೇಕಂತ ಇಗ್ನೋರ್ ಮಾಡ್ತಾರೆ ನಿಮ್ಮನ್ನು, ದೇ ಮೇಕ್ ಯು ಫೀಲ್ ಲೋ, ಇದೆಲ್ಲ ಮಾಡ್ತಾರೆ. ಸ್ವಲ್ಪ ಹುಷಾರಾಗಿರಬೇಕು, ನೆವರ್ ಗಿವ್ ಅಪ್ ಅಂತೆಲ್ಲ ಹೇಳಿದ್ರು. ಅಂಥದ್ದು ಅಡ್ವೈಸ್ಗಳೆಲ್ಲ ತೊಗೊಂಡೋಗಿ ಅದು ಬಿಟ್ಟರೆ ಸಕ್ಕ ಶಾಪಿಂಗ್ ಮಾಡಿದೆ. 1,00,000 ಮೇಲೆ ಶಾಪಿಂಗ್ ಮಾಡಿಬಿಟ್ಟು, ಮದುವೆ ಆಗೋ ರೇಂಜಿಗೆ ಸಕ್ಕದಾಗಿ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ಮನೇಲೆಲ್ಲ ಒಟ್ಟಿಗೆ ಒಂದು ಸಾಕಾದ ಮಜಾ ಇತ್ತು. ಅಂದರೆ ಅಷ್ಟು ಬಟ್ಟೆಗಳು ನನ್ನ ಲೈಫಲ್ಲಿ ತೊಗೊಂಡಿರಲಿಲ್ಲ ಒಂದೇ ಸಲ. ಸೊ ಎಲ್ಲ ರೆಡಿ ಆಗಿಬಿಟ್ಟು ಸಕ್ಕದಾಗಿರೋಣ, ಸಕ್ಕದಾಗಿ ಆಟ ಆಡೋಣ ಅಂತ ಹೋಗಿದ್ದು. ಫಸ್ಟ್ ಓಪನ್ ಆಗಕ್ಕೆ ಬಿಡ್ರು. ಅಂದರೆ ಮಾತಾಡಲ್ಲ ಅಂತ ಹೇಳ್ತಾರೆ, ಕೇಳಿಸ್ಕೊಂಡ್ರೆ ಒಂದಿನ ಆದರೂ ಮಾತಾಡೋದು, ಇಗ್ನೋರ್ ಮಾಡೋದು, ಇದೆಲ್ಲ ಆ್ಯಕ್ಟಿಂಗ್ ಮಾಡೋದು. ಸೊ ಅದು ಎಲ್ಲ ಒಂದು ಕಡೆ ಬೇಜಾರಾಗ್ಬಿಡ್ತು ನನಗೆ ಜೆನ್ಯೂನಾಗೆ. ಒಂದು ಲಿಮಿಟ್ ಇರುತ್ತೆ ಎಲ್ಲದಕ್ಕೂ. ಆಮೇಲೆ ಏನು ಟೆಲಿಕಾಸ್ಟ್ ಆದಮೇಲೆ ಜನರು ಮೈಂಡ್ ಸೆಟ್ ಈಸಿಯಾಗಿ ಚೇಂಜ್ ಮಾಡ್ಬೋದು. ಈ ಜನ ಟೆಲಿಕಾಸ್ಟ್ ಆಗಿದ್ದು ನೋಡಿರ್ತಾರೆ, ಆಬ್ವಿಯಸ್ಲಿ ದೇ ವಿಲ್ ಸೇ, ನೋಡೇ ಇಲ್ವಲ್ಲ ನೀ ಎಲ್ಲ ಕಡೆ ನೋಡಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಪಾಸ್ ಆಗ್ತಾ ಇರ್ತೀಯ. ಬ್ಯಾಕ್ಗ್ರೌಂಡಲ್ಲಿ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಇವರು ಬ್ಯಾಕ್ಗ್ರೌಂಡಲ್ಲಿ ಪಾಸ್ ಆಗ್ತಾ ಇರ್ತಾರೆ, ನನ್ನ ಮೇಲೆ ಎಲ್ಲಿ ಫೋಕಸ್ ಮಾಡಿದ್ರು ಅಂತ. ನೀವು ಅವ್ರನ್ನ ಕರೆದು ಒಂದು ಕಡೆ ಕೂರಿಸ್ತಿರ್ಲಿಲ್ವಾ? ಯಾರನ್ನ? ನಿಮ್ಮ ಜಂಟಿನ? ಏನಕ್ಕೆ ಅಂತ ಅಲ್ಲ, ಇವಾಗ ಎಲ್ಲರೂ ಒಂದ್ ಕಡೆ ಇದ್ದಾಗ ಕರೆದು ಕುತ್ಕೊಳ್ಳೋದು, ಮಾತಾಡೋದು, ಅದೆಲ್ಲ ಮಾಡಿದ್ದೀವಿ. ಲಾಸ್ಟ್ 2-3 ಡೇಸ್ ಅದೇ ಮಾಡಿದ್ದು. ಲಾಸ್ಟ್ 2-3 ಡೇಸ್ ನಮ್ಮನ್ನ ನಾಮಿನೇಟ್ ಮಾಡಾದ್ಮೇಲೆ ಕಳ್ಳರು ಮಾತಾಡೋಕೆ ಶುರು ಮಾಡಿಬಿಟ್ರು ಚೆನ್ನಾಗಿ. ಓ ಹೆಂಗಿದ್ಯಾ, ಓ ಇಟ್ಸ್ ಓಕೆ, ಟೆಲ್ ಮಿ ಅಬೌಟ್ ಯು ಅಂತೆಲ್ಲ ಅವಾಗ ಚೆನ್ನಾಗಿ ಮಾತಾಡ್ಸೋಕೆ ಶುರು ಮಾಡಿಬಿಟ್ರು. ಓ ಈ ನನ್ನ ಮಗ ಹೋಗ್ಬೋದು, ಮಾತಾಡಿಸ್ಬೇಡ ಬಿಕಾಸ್ ನಾಮಿನೇಟ್ ಮಾಡಿಬಿಟ್ಟಿದ್ದೀವಿ. ಆಮೇಲೆ ನಮ್ಮ ಮೇಲೆ ಇವನು ಯಾರು ರಿವೆಂಜ್ ತೊಗೊಂಡ್ಬಿಟ್ರೆ ಏನು ಅಂತೆಲ್ಲ ಹೇಳ್ಬಿಟ್ಟು ಚೆನ್ನಾಗಿ ಎಲ್ಲ ಬಂದು ತುಂಬ ಸ್ವೀಟಾಗಿ ಮಾತಾಡ್ಸಿದ್ರು. ಆಲ್ ಆಫ್ ದಟ್ ಇಸ್ ಫೈನ್. ಆದಮೇಲೆ ನಾನು ಸಿಕ್ಕಾಪಡೆ ಆಟ ಎಲ್ಲ ಆಡಿಸ್ದೆ, ತುಂಬ ತಲೆಹರಟೆ ಇದೆಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಲಾಸ್ಟ್ 2-3 ಡೇಸ್ ತುಂಬ ಚೆನ್ನಾಗಿತ್ತು. ಯಪ್ಪ ಬಂದು ಕೂತ್ಕೊಂಡಿರ್ಬೇಕಿತ್ತು, ಸೈಲೆಂಟಾಗಿ ಹಿಂಗೆ ಕೂತ್ಕೊಂಡು ಹಿಂಗೆ ನೋಡ್ತಾಯಿದ್ರು. ನಾನು ಹೇಳಿದೆ, ಅಣ್ಣ ಮಾತಾಡಿ ಅಂದರು, ಹೇಳಿ ಅಂದರೆ ಹಾಂ ಇಲ್ಲ ಮಾತಾಡಿ, ನಾನು ಆಮೇಲೆ ಸಾಂಗ್ ಇದ್ರೆ ನಾನು ಆಡ್ತೀನಿ ಅಂತ ಹೇಳ್ಬಿಟ್ಟು. ಏನು ಸಾಂಗ್ ಇದ್ರೆ ಯಾವುದು ಸಾಂಗ್ ಏನೋ ಒಂದು 2-3 ಹಾಡಿದ್ರು, ಬಟ್ ಎಲ್ಲ ಹಾಡುಗಳು ಅವ್ರು ಹಾಕೋಕ್ಕಾಗಲ್ಲ, ಕಾಪಿ ರೈಟ್ಸ್ ಇರುತ್ತೆ ಸಾಂಗ್ಗೆ. ಸೊ ಸುಮ್ಮನೆ ಈಗ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ನಿಮ್ಗಳಿಗೆ ಹಾಡಕ್ಕೆ ಬರುತ್ತೆ, ನಿಮ್ಗಳಿಗೆ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತೆ, ಆ್ಯಕ್ಟಿಂಗ್ ಮಾಡ್ತೀನಿ, ಈ 3 ವಿಷಯ ಮಾಡ್ತೀನಿ ಅಂದರೆ ಬರಬೇಡ್ರೋ, ಸಾಕ್ರೋ ಈ ಓವರ್ ಆ್ಯಕ್ಟಿಂಗ್ ಎಂಟರ್ಟೈನ್ಮೆಂಟು. ಅದು ನೋಡೋಕ್ಕೆ ಬರಲ್ಲ ಜನ. ಅಯ್ಯೋ ಸಾಕಾಗ್ಬಿಡುತ್ತೆ. ನೀನು ಸಾಂಗ್ ಮಾಡೋಂಗಿದ್ರು ಏನೋ ಒರಿಜಿನಲ್ ನೀವೇನಾದರೂ ಮಾಡಿದ್ರೆ ಪರವಾಗಿಲ್ಲ. ಈ ನನ್ನ ಟ್ಯಾಲೆಂಟ್ ಇದೆ, ನಾನು ಇದೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ತೋರಿಸ್ಕೊತೀನಿ. ಅದು ಫಸ್ಟ್ ಡೇ ಅದೇ ಜಗಳ ಆಗಿದ್ದು ಧನುಷ್ ಜೊತೆ. ಎಲ್ಲರೂ ಅವರ ಕಲೆಯ ಪ್ರದರ್ಶನ ಮಾಡಿದ್ರು. RJ ಅಮಿತ್ ಏನು ಮಾಡಲಿಲ್ಲ, ಸೈಲೆಂಟ್ ಆಗಿದ್ರು. ಆಮೇಲೆ ಬ್ರೋ ಇದೇನು ಟ್ಯಾಲೆಂಟ್ ಶೋನ ಇದು, ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಇದು, ಇಲ್ಲಿ ಬಂದಿರೋದು ವ್ಯಕ್ತಿತ್ವದ ಪ್ರದರ್ಶನಕ್ಕೆ. ನಾನು ಬಂದು ಮಾತಾಡ್ತೀನಿ, ನೀನು ಬಂದು ಮಾತಾಡೋದು ನನ್ನ ಜೊತೆ. ಇಲ್ಲಿ ಬಂದ್ಬಿಟ್ಟು ನೀನು ಇದು ಮಾಡಿಲ್ಲ, ನೀನು ಸಾಂಗ್ ಮಾಡಿಲ್ಲ, ಡ್ಯಾನ್ಸ್ ಮಾಡಿಲ್ಲ. ಎಕ್ಸಾಕ್ಟ್ಲಿ ಅದೇ ಕೇಳಿದ್ದು. ಅದೇ ಏನೂ ಇಲ್ಲ. ಅದು ಆ್ಯಕ್ಟಿಂಗ್ ಅದು ಚೆನ್ನಾಗಿ ಕಾಣಿಸ್ತಾ ಇದೆ, ಅದೆಲ್ಲ ಪ್ರಾಬ್ಲಮ್ಮು. ಮೇ ಬಿ ನನಗೂ ಒಂದು 6 ಪ್ಯಾಕ್ ಇದ್ರೆ ನಾನು ಬಂದು ಸ್ವಲ್ಪ ಶೋ ಆಫ್ ಮಾಡ್ಬೋದಿತ್ತು ಅನಿಸುತ್ತೆ, ಗೊತ್ತಿಲ್ಲ. ಸೊ ಆ ಥರದ್ದೊಂದು ಪರಿಸ್ಥಿತಿ ಯಾಕೆ ಇದು ಅನಿಸುತ್ತೆ. ಬಟ್ ಜೆನ್ಯೂನಾಗೆ ನಾನು ಅಕಸ್ಮಾತ್ ನಮ್ಮ ಜನರನ್ನು ಪಬ್ಲಿಕ್ನ ರೆಪ್ರೆಸೆಂಟ್ ಮಾಡಿಕೊಂಡು, ಬಿಕಾಸ್ ನಾನು ಆ ಲೆವೆಲ್ ಫೇಮು ಇದೆಲ್ಲ ಏನು ತೊಗೊಂಡಿಲ್ಲ, ಅವರಷ್ಟೆಲ್ಲ ಏನಿಲ್ಲ. ನೋಡಿದ್ರೆ ಎಲ್ಲರಲ್ಲೂ ಕಂಪೇರ್ ಮಾಡಿದ್ರೆ ನಾನು ಸ್ವಲ್ಪ ಇನ್ನೂ ಹೊಸಬ ಇದರಲ್ಲಿ. ಆ ಥರ ಹೋಗಿ ಕುತ್ಕೊಂಡು ಒಬ್ಬ ಕಾಮನ್ ಮ್ಯಾನಾಗಿ ಕುತ್ಕೊಂಡು ನೋಡಿದಾಗ ಸಿಕ್ಕಾಬಡೆ ಫೇಕ್ ಅನ್ಸಿದ್ರು ಮನುಷ್ಯರು. ಅಂದರೆ ರಿಯಲ್ ಆ್ಯಕ್ಟರ್ಸ್ ಯಾರು, ರಿಯಲ್ ಆ್ಯಕ್ಟರ್ ಯಾರು ಬಿಗ್ ಬಾಸ್ ಮನೇಲಿ? ರಿಯಲ್ ಆ್ಯಕ್ಟರ್ಸ್ ಅಂತ ಬಂದ ರಿಯಲ್ ಆ್ಯಕ್ಟರ್ಸ್ ನೀವು ಬೇಸಿಕ್ಲಿ ರಿಯಲ್ ಆ್ಯಕ್ಟರ್ಸ್ ಅಂದರೆ ಏನು ಹೇಳಿ? ರಿಯಲ್ ಆ್ಯಕ್ಟರ್ಸ್ ಅಂದರೆ ಸುಮ್ಮನೆ ಫೇಕ್ ಆ್ಯಕ್ಟಿಂಗ್ ಮಾಡೋದಾ? ರೀಲ್ ಆ್ಯಕ್ಟರ್ಸ್ ಅಂದರೆ ಐ ಡೆಫಿನೆಟ್ಲಿ ಫೀಲ್ ಅಶ್ವಿನಿ ಗೌಡ ಅವರು ಫಸ್ಟ್ ಡೇ ಬಂದಿದ್ದೆ ರೀಲ್ ಆ್ಯಕ್ಟಿಂಗ್ ಕಾಣಿಸ್ತು ನನಗೆ. ಅದಾದಮೇಲೆ ಅಭಿಷೇಕ್ ಅವರು ಯಾವುದೋ ಒಂದು ಕಾರಣಕ್ಕೆ ಸತೀಶ್ ಜೊತೆ ಜಗಳ ಆಡಿದ್ರು ಸುಮ್ಮನೆ, ಫಾರ್ ನೋ ರೀಸನ್ ಅಟ್ ಆಲ್, ಸೋ ರ್ಯಾಂಡಮ್. ಬಟ್ಲು ಕ್ಲೀನ್ ಮಾಡಿಲ್ಲ ಅಂತ ಜಗಳ ಆಡಿದ್ರು. ಅದೊಂದು. ರಿಯಲ್ ಆ್ಯಕ್ಟರ್ಸ್ ಅಂತ ಬಂದ ಯಾರಪ್ಪ ರಿಯಲ್ ಆ್ಯಕ್ಟರ್ಸು? ಐ ಥಿಂಕ್ ಚಂದ್ರಪ್ರಭಾ ಅಂಥವ್ರಲ್ಲ. ಅದು ಜೆನ್ಯೂನ್ ವ್ಯಕ್ತಿಗಳು, ಸುಮ್ಮನೆ ಓವರಾಗಿ ಸೀನ್ ಎಲ್ಲ ಮಾಡಲ್ಲ. ತಲೆಹರಟೆ ಮಾಡೋಕ್ಕೆ, ಕಾಮಿಡಿ ಮಾಡೋಕ್ಕೆ ಅದೆಲ್ಲ ಮಾಡ್ತಾರೆ. ಬಟ್ ಈ ಫೇಕ್ನೆಸ್, ಕೂಗೋದು ಇದೆಲ್ಲ ಮಾಡಲ್ಲ. ಅದು
ಯಾವಾಗ ಇದು ನಿಲ್ಲುತ್ತೆ, ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ, ಎಲ್ಲರೂ ಮನೆಗೆ ಬರ್ತಾರೆ, ಕೂಗ್ತಾರೆ, ಜಗಳ ಆಡ್ತಾರೆ, ಮುಗೀತು. ಅಲ್ಲ, ನೀವು ಬಿಗ್ ಬಾಸ್ ನೋಡ್ಕೊಂಡು ಹೋಗಿದ್ರಿ ತಾನೆ, ನೀವು ಏನಾದ್ರೂ ಒಂದ್ ಮಾಡ್ಬೋದಿತ್ತಪ್ಪ. ಬಟ್ ಅದು ಜೆನ್ಯೂನ್ ಆಗಿ ಬರಲ್ಲ ನಂಗೆ, ನ್ಯಾಚುರಲ್ ಆಗಿ ಅದು ಕೂಗೋದು ಒಂದು ಬರಲ್ಲ. ಸರಿ ಓಕೆ, ನಾನು ಕೂಗೋಕೆ ರೆಡಿ, ನಂಗೊಂದು ಸಿಚುವೇಶನ್ ಇಲ್ಲ ಅಂದ್ರೆ ಹೆಂಗೆ ಕೂಗ್ತೀನಿ? ಕಾರಣ ಇಲ್ಲ. ಮಾಡ್ತಿದ್ರಲ್ಲ ಯಾರು ಈ ಕೆಲವೊಬ್ರು ಮಾಡ್ತಿದ್ರಲ್ಲ, ಏನಂತ ಏನು ಸಿಚುವೇಶನ್ ಇಲ್ದಲೆ ಒಬ್ರಿಗೆ ಬೈಯೋದು, ಆರ್ಗ್ಯೂ ಮಾಡೋದು, ಕಿರ್ಚಾಡೋದು, ಕೂಗಾಡೋದು. ವಿಚ್ ಇಸ್ ವೈ ಐ ವುಡ್ ಫೀಲ್ ಯಾಕೆ ಇದು ಮಾಡ್ತಿದ್ದಾರೆ, ದಿಸ್ ಇಸ್ ಸೋ ಸ್ಟುಪಿಡ್. ಕಾರಣ ಇಲ್ಲದೆ ಜಗಳ ಆಡೋದು ಇಸ್ ಸೋ ಸ್ಟುಪಿಡ್. ಹಂಗಿದ್ರೇನೆ ಅಲ್ಲಿರೋಕ್ಕಾಗದು. ನಾನು ಅದಕ್ಕೆ ಅಂತ ಪ್ರತಿದಿನ ಎದ್ದು ಜಗಳ ಆಡೋಕ್ಕಾಗತ್ತಾ? ತಪ್ಪಲ್ವಾ ಅದು? ಇಟ್ ಮೇಕ್ಸ್ ನೋ ಸೆನ್ಸ್. ಜಗಳ ಆಡೋಕ್ಕೆ ಸ್ವಲ್ಪ ಅರ್ಥ ಇರಬೇಕು, ಲಾಜಿಕ್ ಇಲ್ಲದೆ ಹೆಂಗೆ ಜಗಳ ಆಡೋದು? ಈಗ ಜೆನ್ಯೂನ್ ಆಗಿ ಒಬ್ಬ ವ್ಯಕ್ತಿ ಮೇಲೆ ಕೋಪ ಬಂತು ಅಂದರೆ ಕರಿಬಸಪ್ಪ ಅವ್ರ ಮೇಲೆ ಕೋಪ ಬಂತು ನನಗೆ. ಬಟ್ ಆ ವ್ಯಕ್ತಿಗೆ 2-3 ಸಲ ಬೈದಿದ್ದೀನಿ, ರೆಸ್ಪಾನ್ಸೇ ಇಲ್ಲ. ಎಮ್ಮೆ ಚರ್ಮ ಬಂಡೆ ಥರ ಕೂತಿರುತ್ತದು. ಏನು ರಿಯಾಕ್ಟ್ ಮಾಡಲಿಲ್ಲ. ಓಕೆ ಬರೋದು, ಹೌದಾ, ಅದೇ ನಂಗೆ ಏನು ಯಾಕೆ ಚಿಕ್ಕ ಮಗು ಥರ ಮಾತಾಡ್ತಾರೆ ಅಂತ. ನಾನೊಬ್ಬ ಐ ವಾಂಟೆಡ್ ಟು ಸಿ ಹಿಮ್ ಆಸ್ ಅ ಫ್ರೆಂಡ್, ಬಟ್ ಅವರು ಯಾವಾಗಲೂ ನನ್ನ ಒಬ್ಬ ಆಡಿಯನ್ಸ್ ಥರ ನೋಡಿದ್ರು. ಮೆಂಟರ್ ನಾನು, ಮೆಂಟರ್ ಅಲ್ಲ, ಮೆಂಟ್ಲದು. ಸೊ ಹಿ ಆಲ್ವೇಸ್ ಸಾ ಮಿ ಆಸ್ ಲೈಕ್, ನಾನು ಟೀಚರು, ನೀನು ಸ್ಟೂಡೆಂಟು, ನಾನು ನಿಂಗೆ ಹೇಳ್ತೀನಿ ಪಾಠ ಹೇಳ್ಕೊಡು. ನಂಗೆ ಬೇಡ ನಿನ್ನ ಪಾಠ, ನಾನು ನಿನ್ನ ಪಾಠ ಕಲಿಯೋಕ್ಕೆ ಬಿಗ್ ಬಾಸ್ಗೆ ಬಂದಿಲ್ಲ, ನೀನು ಆಟ ನೋಡೋಕೆ ಬಂದಿದ್ದು ಬಿಗ್ ಬಾಸ್ಗೆ. ಅವ್ರೇನು ಆಟ ಆಡಿದ್ರು? ಏನು ಆಟನೇ ಆಡಿಲ್ವಲ್ಲ, ಆಟನೇ ಆಡಿಲ್ಲ. ದಟ್ಸ್ ದ ಪ್ರಾಬ್ಲಮ್. ಟಾಸ್ಕಲ್ಲೂ ಪರ್ಫಾರ್ಮ್ ಮಾಡಿಲ್ಲ ಸರಿಗೆ, ಅದೇ ಬೇಜಾರಾಯಿತು. ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಅಂತ ಮೇ ಬಿ ಅಯ್ಯಪ್ಪಂಗೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಅಟ್ಲೀಸ್ಟ್ ಹೇಳಬೇಕಿತ್ತು, ಹೇಳಲಿಲ್ಲ. ಮಾಡ್ತೀನಿ ಅಂತ ಹೋಗೋದು, ಅಟ್ಲೀಸ್ಟ್ ಯಾವುದಾದ್ರು ನೋಡೋಕೆ ಜನ ನೋಡ್ತಾರೆ ಅಂತ ಹೇಳ್ಬಿಟ್ಟು. ವೆರಿ ಬ್ಯಾಡ್ ಪರ್ಫಾರ್ಮೆನ್ಸ್, ತುಂಬ ಬ್ಯಾಡ್ ಪರ್ಫಾರ್ಮೆನ್ಸ್. ಅವರು ನಿಮ್ಮ ಜಂಟಿ ಆಗದೆ ಇದ್ದಿದ್ರೆ ನೀವು ಇರ್ತಿದ್ರಿ? 100% ಬರೆದು ಕೊಡ್ತೀನಿ. 100%, 200%. ಅವ್ರು ಬಿಟ್ಟು ಯಾವುದೇ ವ್ಯಕ್ತಿ ಆ ಮನೆಯಲ್ಲಿ ನನ್ನ ಜಂಟಿ ಆಗಿದ್ರೆ, ಮಲ್ಲಮ್ಮ ಅವ್ರು ನನ್ನ ಜಂಟಿ ಆಗಿದ್ರು, ನಾನು ಆ ಮನೇಲಿ ಇರ್ತಾ ಇದ್ದೆ. ಇಷ್ಟು ತಮ್ಮ. ಹೇಗೆ ಮಲ್ಲಮ್ಮ ಅವ್ರು ಹೇಗಿದ್ರು ನಿಮ್ಮ ಜೊತೆಗೆ? ಸಿಕ್ಕಾಬಡೆ ಸ್ವೀಟು, ನಂಗೆ ತುಂಬ ಇಷ್ಟ ಅವರು. ಡೈಲಿ ನಾವು ಡ್ಯಾನ್ಸ್ ಮಾಡೋದು ಒಟ್ಟಿಗೆ, ಡ್ಯಾನ್ಸ್ ಇದೆಲ್ಲ ಮಾಡ್ತಾಯಿದ್ವಿ. ಆಮೇಲೆ ಬಂದು ಡೈಲಿ ಹಗ್ ಮಾಡ್ತಾಯಿದ್ರು. ಅವ್ರಿಗೋಸ್ಕರ ಈ ತಟ್ಟೆಲೆಲ್ಲ ಬಡಿಸ್ಕೊಂಡೆಲ್ಲ ಹೋಗಿ ಕೊಡ್ತಾಯಿದ್ದೆ. ತುಂಬ ಸ್ವೀಟು. ಹೊರಡ್ಬೇಕಾದ್ರೆ ಏನಪ್ಪಿ ಹೊಡ್ತಿದ್ಯಾ ಅಂತೆಲ್ಲ ಕೇಳಪ್ಪ, ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ ಇದಾಗ್ಬಿಟ್ಟು ಕಳಿಸ್ದೆ. ಹೊಡ್ತಿದ್ಯಾ, ಓ ಯಾಕೆ ಹಿಂಗೆಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡು ನಾನು ಕಾಲಿಗೆಲ್ಲ ಬಿದ್ದು, ಅಮ್ಮ ಎಲ್ದಿ ಅಮ್ಮ, ನಿಮ್ಮ ಆಶೀರ್ವಾದ ಅಲ್ಲಿ, ನೀವು ಚೆನ್ನಾಗಿ ಆಡಿ ಮಾಷ್ಟು ಸಾಕು ನನಗೆ ಅಂತೆಲ್ಲ ಹೇಳ್ಬಿಟ್ಟು ಅವ್ರಿಗೆ ಗುಡ್ ಲಕ್ ಅಂತೆಲ್ಲ ಹೇಳ್ಬಿಟ್ಟು ಬಂದೆ. ಬಟ್ ವೆರಿ ಸ್ವೀಟ್ ಹಾರ್ಟ್ ಆಫ್ ಅ ಪರ್ಸನ್. ಬಟ್ ಕೆಲವೊಬ್ರಿಗೆ ಕಂಪೇರ್ ಮಾಡಿದ್ರೆ ಅವ್ರು ನಿಜವಾಗ್ಲೂ ಗ್ರೇಟ್ ಅಲ್ವಾ? ಆ ಏಜಲ್ಲಿ ಟಾಸ್ಕ್ ಎಕ್ಸಾಕ್ಟ್ಲಿ, ಅಷ್ಟು ಜನದ ಜೊತೆಗೆ ಎಕ್ಸಾಕ್ಟ್ ಘಟಾನ್ಘಟಿಗಳು. ಒಬ್ಬೊಬ್ರು ನರಿಗಳ ಥರ ಒಬ್ಬೊಬ್ರು ಸೀನ್ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಆಬ್ವಿಯಸ್ಲಿ ಅವ್ರಿಗೆ 2 ಫೇಸ್ ಇಲ್ಲ, 2 ಮುಖಾನೇ ಇಲ್ಲ, ಇರೋದೇ ಒಂದು. ನಾನು ಇರೋದೇ ಹೀಗೆ ಅನ್ನುವಂಥ ಒಬ್ಬ ವ್ಯಕ್ತಿ. ಸೊ ಪಾಪ ಅವ್ರು ನೋಡಿದಾಗ ಅಂಥ ನರಿಗಳ ನಡುವೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಜೆನ್ಯೂನಾಗಿ ಅಲ್ಲೆಲ್ಲ ಚೆನ್ನಾಗಿ ಗೀಕಪ್ ಎಲ್ಲ ಹಾಕೊಂಡ್ಬರ್ತಾರೆ ಜೋರಾಗೆ, ಸಿಕ್ಕಾಬಿಡೆ ಫೇಕ್ ಅನ್ಸುತ್ತೆ ಕೆಲವೊಂದು ಪಾರ್ಟ್ಗಳು ನೋಡಿದಾಗ. ಸೊ ಪಾಪ ಅವ್ರು ನೋಡಿದ್ರೆ ಪಾಪ ಅನ್ಸುತ್ತೆ ಜೆನ್ಯೂನಾಗಿ. ಸಿಂಪತಿ ಬೇರೆ ಅವ್ರ ಮೇಲೆ. ಇದೆಲ್ಲ ಡವ್ ಸುಮ್ಮನೆ ಜನರ ಮುಂದೆ ತೋರಿಸ್ಕೊಳ್ಳೋಕ್ಕೆ ಸಿಂಪತಿ. ಸಿಕ್ಕಾಬಡೆ ನಡೆಯುತ್ತೆ ಈ ಥರ ಡವ್ ಎಲ್ಲ. ನೋಡಿದ್ರೆ ಗೊತ್ತಾಗುತ್ತೆ. ನನಗೆ ಅಲ್ಲಿ ನೋಡಿದಾಗ ಗೊತ್ತಾಯ್ತು, ಆಡಿಯನ್ಸ್ಗೆ ಏನು ಅನ್ಸುತ್ತೋ ಗೊತ್ತಿಲ್ಲ. ಬಟ್ ಐ ಥಿಂಕ್ ಸುದೀಪ್ ಸರ್ ಒಂದು ಸರಿ ಕೊಟ್ಟರು, ಅವ್ರು ಕೊಟ್ಟರು. ಸುದೀಪ್ ಸರ್ ಕೊಟ್ಟಾಗ ನಂಗೆ ಗೊತ್ತಾಯ್ತು. ಐ ವಾಸ್ ಲೈಕ್, ಓ ಥ್ಯಾಂಕ್ ಯು ನಮ್ಮ ಬಿಹಾಫಲ್ಲಿ ನೀವು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ ನಾನು. ನಾಟಕ ಮಾಡ್ಕೊಂಡು ಯಾರಿದ್ದಾರೆ? ಅಶ್ವಿನಿ ಗೌಡ ಅವ್ರನ್ನ ಬಿಟ್ಟು ಧ್ರುವಂತ್. ಓಕೆ, ಅವ್ರು ಏನು ಗೇಮ್ ಆಡ್ತಾ ಇದ್ದಾರೆ? ಅಲ್ಲ, ಆಚೆ ಅಂತೂ ನಾವೇನು ನೋಡ್ತಾ ಇಲ್ಲ, ಮನೆ ಒಳಗಡೆ ಏನೂ ಇಲ್ಲ. ಅವರು ಏನು ಸ್ವಲ್ಪ ಹೇಳಿ ಅವ್ರ ಬಗ್ಗೆ. ಅವರು ಸ್ವಲ್ಪ ಅವ್ರನ್ನ ಗೈಡ್ ಅಂತ ಕರಿತೀವಿ ನಾವು. ಏನೇ ಕೊಟ್ರು ಅದ್ರ ಬಗ್ಗೆ ಏನೋ ಒಂದು ಮಾತಾಡೋದು. ಆ್ಯಪಲ್ ನಾವೇನೋ ಫಸ್ಟ್ ಡೇ ಹೋಗಿ ತಿಂತಾ ಇದ್ದೀವಿ, ಆ್ಯಪಲ್ ತೆಗೆದುಬಿಟ್ಟು ಆ್ಯಪಲ್ ಒರೆಸ್ಬಿಟ್ಟು, ಇದು ಎಷ್ಟು ವ್ಯಾಕ್ಸ್ ಇದೆ ನೋಡಿದಿರಾ ಒಂದು ಆ್ಯಪಲ್ ಮೇಲೆ, ಆ್ಯಪಲ್ ತಿನ್ನಬಾರ್ದು, ಆ್ಯಪಲ್ ಅನ್ನೋದಿದು, ಎಲ್ಲದ್ರ ಬಗ್ಗೆ ಒಂದು ಒಪಿನಿಯನು, ಒಂದು ಪರ್ಸ್ಪೆಕ್ಟಿವ್, ಇದು ಹಿಂಗೆ ಜೀವನ ಅನ್ನೋದು, ಹಿಂಗೆ ಜೀವನ ಅನ್ನೋದು ಹಾಗೆ ಅಂತ. ನಮಗೆಲ್ಲ ಕಂಪೇರ್ ಮಾಡಿದ್ರೆ ಅವ್ರು ಇನ್ನೂ ತುಂಬ ಲೋ ಇದ್ದರು. ಬಿಕಾಸ್ ಅದು ಜ್ವರ ಏನೋ ಬಂದು ನೆಗಡಿ ಎಲ್ಲ ಆಗ್ಬಿಟ್ಟು ತಲೆಯೆಲ್ಲ ಕೆಟ್ಟೋಗ್ಬಿಟ್ಟು ಏನೇನೋ ಆಗ್ಬಿಟ್ಟಿತ್ತು. ಸೊ ನಾನು ಕರಿಬಸಪ್ಪ ಏನೇ ಇರಲಿ, ಎಂಥದೇ ನಮ್ಮಿಬ್ಬರ ನಡುವೆ ಜಗಳ ಇರಲಿ, ಬಟ್ ವಿ ಡಿಸರ್ವ್ ಟು ಬಿ ದೇರ್ ಕಂಪೇರ್ಡ್ ಟು ಅ ಧ್ರುವಂತ್, ಕಂಪೇರ್ಡ್ ಟು ಅ ಜಾನ್ವಿ, ಕಂಪೇರ್ಡ್ ಟು ಸೋ ಮೆನಿ ಪೀಪಲ್. ಅದೊಂದು ಬೇಜಾರಾಗುತ್ತೆ. ನಾವು ವಿ ಡಿಸರ್ವ್ ಟು ಸ್ಟೇ. ಇಬ್ರು ಚೆನ್ನಾಗಿ ಮಾತಾಡ್ತೀರಾ, ಇಬ್ರು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತೀರಾ. ಬಟ್ ಕೆಲವೊಬ್ರಿಗೆ ಕಂಪೇರ್ ಮಾಡಿದ್ರೆ ನೀವು ಅಲ್ಲಿರ್ಲಿಕ್ಕೆ ಓಕೆ ಇವ್ರು ಇರ್ಬೋದು ಅಂತ ಹೇಳ್ತಾರೆ ಆಡಿಯನ್ಸ್. ಬಟ್ ಇಬ್ರು ಒಟ್ಟಿಗೆ ಆಚೆ ಬಂದ್ರಿ. ಹೌದು, ತುಂಬ ಬೇಜಾರಾದಂಥ ವಿಷಯ. ಫಸ್ಟ್ ಟೈಮ್ ಐ ಥಿಂಕ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಇಬ್ರು ಒಂದು ಸೀಸನಿನ ಎವಿಕ್ಷನಲ್ಲಿ ಫಸ್ಟ್ ವೀಕ್ ಆಚೆ ಬಂದಿದ್ದು. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಸ್ಯಾಡ್ ಥಿಂಗ್. ಇಬ್ಬರಲ್ಲಿ ಒಬ್ಬರನ್ನಾದರೂ ಕಳಿಸಿದ್ರೆ ಫೇರ್, ಐ ಅಂಡರ್ಸ್ಟ್ಯಾಂಡ್. ಈಗ ನಮ್ಮಲ್ಲಿ ಇಬ್ಬರಲ್ಲಿ ಒಬ್ಬರನ್ನ ನನ್ನನ್ನು ಆಚೆ ಕಳಿಸಿದ್ರು ಓಕೆ, ಐ ವುಡ್ ಅಂಡರ್ಸ್ಟ್ಯಾಂಡ್, ಓಕೆ ನಂದೇ ತಪ್ಪಿರ್ಬೋದು. ಅಥವಾ ಅವ್ರನ್ನ ಕಳಿಸಿದ್ರೆ ಐ ವುಡ್ ಅಂಡರ್ಸ್ಟ್ಯಾಂಡ್, ಓಕೆ ಅವ್ರದ್ದೇ ಇದ್ದಿದ್ದು. ಇಬ್ಬರನ್ನು ಒಟ್ಟಿಗೆ ಕಳಿಸ್ಬಿಟ್ರಲ್ಲ, ಅದು ವೆರಿ ಸ್ಯಾಡ್. ಇಟ್ಸ್
ಅವ್ರ ಲಾಸ್ ಅಷ್ಟೇ, ನಮಗೇನಿಲ್ಲ. ಓಕೆ, ಇವಾಗ ಕರಿಬಸಪ್ಪ ಅವ್ರನ್ನ ಬಿಟ್ಟು ನಿಮಗೆ ಯಾರು ಪೇರ್ ಆಗಿದ್ರೆ ಇನ್ನೂ ಸರ್ವೈವ್ ಆಗ್ತಿದ್ರಿ? ಐ ಥಿಂಕ್ ಸ್ಪಂದನ ಇದ್ರೆ ಚೆನ್ನಾಗಿರ್ತಾಯಿತ್ತು. ಆಮೇಲೆ ಮಂಜು ಮ್ಯಾಮ್ ಇದ್ದರೆ ಚೆನ್ನಾಗಿರ್ತಾಯಿತ್ತು, ಮಂಜು ಭಾಷಿಣಿ ಅವರಿದ್ದರೆ ಚೆನ್ನಾಗಿರ್ತಾಯಿತ್ತು. ಆಮೇಲೆ ಕಾಕ್ರೋಚ್ ಸುದಿ ಇದ್ದರೆ ಚೆನ್ನಾಗಿರ್ತಾಯಿತ್ತು ನನಗೆ. ಇವ್ರು 3 ಜನ ಇದ್ದಿದ್ರೆ ಕೂಡ ಬಿನ್ ನೈಸ್. ಹೇಗಿತ್ತು ಕಾಕ್ರೋಚ್ ಸುದಿ ಅವರ ಹಾಗೆ ನಿಮ್ಮ ಒಂದು ಕಾಂಬೋ? ಸಿಕ್ಕಾಪಟ್ಟೆ ಮಜಾ ಇತ್ತು. ಅವ್ರು ಫ್ರಮ್ ಡೇ ಒನ್, ನಾವು ಗೊತ್ತೇ ಇಲ್ಲ ನಿಮಗೆ, ಸೀರಿಯಸ್ಲಿ ಗೊತ್ತಿಲ್ಲ. ಐ ಕಾಂಟ್ ಬಿಲೀವ್. ನಾನು ಸುದಿ ಎಷ್ಟು ಒಳ್ಳೆ ಫ್ರೆಂಡ್ಸ್ ಅಂದರೆ ಅಲ್ಲಿ ಎಷ್ಟು ಮಾತಾಡಿದೀವಿ ಫ್ರಮ್ ಡೇ ಒನ್. ಅವರು ಸರ್ ನಿಮ್ಮ ಶೋ ಎಲ್ಲ ಕೇಳಿಸ್ಕೊತಾ ಇದೆ ನನ್ನ ಮುಂಚೆಯಿಂದನೂ, ನೀವು ಯಾರಂತ ಗೊತ್ತು ಅಂತ ಹೇಳ್ಬಿಟ್ಟು ಎಷ್ಟು ವಾಕಿಂಗ್ ಎಲ್ಲ ಮಾಡೋದು, ವರ್ಕೌಟ್ ಎಲ್ಲ ಒಟ್ಟಿಗೆ ಮಾಡೋದು, ಅಲ್ಲಿ ಆಚೆ ಕುತ್ಕೊಂಡು ಮಾತಾಡೋದು. ಈ ಕರಿಬಸಪ್ಪ ಅವರೇನೋ ಒಂದು ಹೆವಿ ಸೀನ್ ಮಾಡಿದಾಗ ನಾನು ಅವ್ರು ಮಾತಾಡ್ಕೊಳ್ಳೋದು, ಅವ್ರು ಸುದಿ ಅವ್ರು ಬೈಯೋದು, ಹೆಂಗೆ ಅವನ ಜೊತೆ ಆ ಅಪ್ಪನ ಜೊತೆ ಹೆಂಗಿರ್ತೀಯ ನೀನು, ತುಂಬ ಕಷ್ಟ ಅಂತೆಲ್ಲ ಸುದಿ ಅವ್ರು ಹೇಳೋದು. ಎಷ್ಟು ಮಾತಾಡಿದೀವಿ ನಾನು ಸುದಿ, ಐ ಕಾಂಟ್ ಬಿಲೀವ್. ಬಿಕಾಸ್ ಆ ಮನೇಲಿ ಒನ್ ಆಫ್ ದ ಹೈಯೆಸ್ಟ್ ಟಾಕಿಂಗ್, ಐ ಮೀನ್ ಯಾರ ಜೊತೆ ಆದರೂ ಮಾತಾಡಿದ್ದೀನ ಅದು ಸುದಿ ಜೊತೆನೆ. ಯಾವಾಗಲೂ ಪ್ರತಿದಿನ ಎದ್ದಿದ್ದರಿಂದ ಮಲಗೋದ್ರವರೆಗೂ ಏನೋ ಒಂದು ಮಧ್ಯದಲ್ಲಿ ಕಾನ್ವರ್ಸೇಷನ್ಸ್ ನಡೀತಾನೇ ಇರುತ್ತೆ. ಅಂತ ಇದು ಮಿಸ್ ಆಯಿತು ಅಂತ, ಟೆಲಿಕಾಸ್ಟ್ ಮಾಡಿಲ್ಲ ಅಂತ. ಇದು ಯಾವ ಹೊಸ ವಿಚಿತ್ರ ಪ್ರಾಬ್ಲಮ್ ನಂಗಂತೂ. ನಾನು ಮಾತಾಡೋದು ಪ್ರಾಬ್ಲಮ್ ಅಲ್ಲ, ಇಲ್ಲಿ ಟೆಲಿಕಾಸ್ಟ್ ಆಗದೆ ಇರೋದು ಒಂದು ವಿಚಿತ್ರ ಪ್ರಾಬ್ಲಮ್. ಅವರು ಮತ್ತೆ ಸುದಿ ಅವರು ಸಿಕ್ಕಾಪಟ್ಟೆ ಕೂಳೆ ಕೊಡ್ತಾರೆ, ನೀವು ಜೊತೆಗೆ ಸೇರ್ಕೊಂಡಿದ್ದೀರಾ, ಅದಿನ್ ಯಾವ ರೀತಿ ಬ್ಲಾಸ್ಟ್ ಆಗಿರಬಹುದು? ಅದೇ ಇದ್ದಿದ್ದು. ಇನ್ಫ್ಯಾಕ್ಟ್ ನಾನು ಸುದಿ ಮಾತಾಡ್ಕೊತಾ ಇರಬೇಕಾದ್ರೂ ಹೇಳ್ತಿದ್ವಿ, ಅವ್ರು ಫಸ್ಟ್ ಕಂಟೆಸ್ಟೆಂಟು, ನಾನು ಲಾಸ್ಟ್ ಕಂಟೆಸ್ಟೆಂಟ್ ಆ ಮನೆಯಲ್ಲಿ. ಇಬ್ಬರು ಹೊರಡ್ಬೇಕಾದ್ರೆ ಒಂದೇ ಕ್ಯಾರ್ವ್ಯಾನಲ್ಲಿ ಇದ್ದಿದ್ದು. ಬೈ ಮಿಸ್ಟೇಕ್ ನೋಡ್ಕೊಂಡ್ಬಿಟ್ವಿ ಒಬ್ರು ಬೈ ಮಿಸ್ಟೇಕ್ ಆಗ್ಬಿಡ್ತು. ಬಟ್ ನಂಗೆ ಗೊತ್ತಿತ್ತು, ಬಿಕಾಸ್ ಅವ್ರದ್ದೇನೋ ಪ್ರೋಮೋ ಥರ ಅದೇನೋ ಶೂಟ್ ಮಾಡಿದ್ರು. ಸೊ ನಾನು ಅವ್ರ ವೈಬು ಒಂಥರ ಮ್ಯಾಚ್ ಆಗುತ್ತೆ. ಅವರು ಇದೇ ಸ್ಟೈಲ್ ಮಾತಾಡೋದು, ಇದೇ ತಲೆ ಹಟೆ ಮಾಡೋದು ಎಲ್ಲ ಇದೆ. ಸೊ ಬನ್ನಿ ಭಯ ಕೂತ್ಕೊಳ್ಳಿ ಮಾತಾಡಿ ಅಂತೆಲ್ಲ. ಬಟ್ ಸಿಕ್ಕಾಪಟ್ಟೆ ನಾನು ಅವ್ರು ಸೇರಿಕೊಂಡು ಸತೀಶ್ ಅವ್ರ ಕಾಲು ಎಳ್ದಿದ್ದು ಚರ್ಬಿ ಗಿರ್ಬಿ ಅಂತ ಹೇಳ್ಬಿಟ್ಟು ತುಂಬ ಕೂಳೆ ಕೊಟ್ಟಿದ್ದೀವಿ. ಐ ಕಾಂಟ್ ಬಿಲೀವ್ ದೇ ಡಿಡ್ಂಟ್ ಟೆಲಿಕಾಸ್ಟ್ ಅಷ್ಟೇ. ಅದೊಂದೇ ನನಗೆ ಬೇಜಾರು. ಸರ್, ಹಿಂದಿನ ಸೀಸನ್ಗಳಲ್ಲಿ ಆರ್ಜೆಗಳು ಅಂತಂದ್ರೆ ಬಹಳಷ್ಟು ದಿನ ಇದ್ದಾರೆ ಅಲ್ವಾ? ಇದೊಂದು ಶಾಕಿಂಗ್, ನೀವು ಆಚೆ ಬಂದಿದ್ದು ಫಾರ್ ದ ಫಸ್ಟ್ ಟೈಮ್. ಇಟ್ ಇಸ್ ವೆರಿ ಶಾಕಿಂಗ್. ನನಗೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ನನ್ನ ನಂಬಿದ್ದಂತಹ ಎಷ್ಟೋ ಜನ ಫ್ಯಾನ್ಗಳು, ಲಿಸ್ನರ್ಸು ತುಂಬ ಬೇಜಾರು ಮಾಡಿಕೊಂಡ್ರು. ಇಷ್ಟು ಬೇಗ ಯಾರು ಇಷ್ಟು ಬೇಗ ನೀವಂತೂ ಯು ಡಿಡ್ಂಟ್ ಡಿಸರ್ವ್ ಟು ಕಮ್ ಔಟ್ ದಿಸ್ ಸೂನ್ ಅಂತ. ನಾನು ಎಲ್ಲಿ ಯಾವ ಜಾಗದಲ್ಲಿ ನಾನು ಮಾಡಿರುವಂಥ ಕೆಲಸ ನೋಡಿದ್ರೆ ತಾನೆ ಆ್ಯಕ್ಚುಲಿ ನಾನು ಏನು ಹೇಳೋದು. ನಾನು ಮಾಡಿದ ಕೆಲಸ ಚೆನ್ನಾಗಿರಲಿಲ್ಲ ಅಂತ ಹೇಳಿದ್ರೆ ದಟ್ ಇಸ್ ಡಿಫ್ರೆಂಟ್. ಬಟ್ ಟೆಲಿಕಾಸ್ಟೇ ಮಾಡಿಲ್ವಲ್ಲ, ನೋಡೇ ಇಲ್ವಲ್ಲ, ಹೆಂಗೆ ವೋಟ್ಸ್ ಬರುತ್ತೆ, ಎಲ್ಲಿಂದ ವೋಟ್ಸ್ ಬರುತ್ತೆ ಅಂತ. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅಷ್ಟೇ. ಸಿಕ್ಕಾಪಟ್ಟೆ ಬೇಜಾರು. ನೋಡ್ಕೊಂಡು ಬಂದಿದ್ರಾ? ನೋಡಿದ್ದೆ. ಹೇಗಿದ್ರೆ ನಾನಿಲ್ಲಿ ವರ್ಕ್ ಆಗುತ್ತೆ, ನಾನು ಏನು ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಏನು ಅನಿಸ್ಲಿಲ್ವಾ ನಿಮಗೆ? ಮಾತು ಅನ್ನೋದು ಇಂಪಾರ್ಟೆಂಟು. ಕೂಳೆ ಕಾಲು ಎಳೆಯೋದು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಇದೆಲ್ಲ ಮಾಡೋದು. ಸೊ ಅಟ್ಲೀಸ್ಟ್ ಫಸ್ಟ್ ವೀಕಲ್ಲಿ ಸ್ವಲ್ಪ ಕಾಲು ಎಳ್ಕೊಂಡು ಆರಾಮಾಗಿರೋಣ. ಫಸ್ಟ್ ವೀಕಲ್ಲೇ ಸುಮ್ಮನೆ ಜಗಳ ಆಡೋದು ಬೇಡ, ನಾಮಿನೇಟ್ ಮಾಡಿಬಿಡ್ತಾರೆ ಅಂತ ಅದೊಂದಿತ್ತು ತಲೆಯಲ್ಲೇ. ಸುಮ್ಮನೆ ಜಗಳ ಆಡೋಕ್ಕೆ ನನಗೆ ನೀವೇ ಬರಲ್ಲ. ಸೊ ಜಗಳ ಕೋಪ ಏನಾದರೂ ಜೆನ್ಯೂನಾಗಿ ಬಂದರೆ ಅದು ನೋಡ್ಕೊಳ್ಳೋಣ ಅಂತ. ಬಟ್ ಅಂಥದ್ದು ಏನು ನಂಗೆ ಆ್ಯಕ್ಚುಲಿ ಕೋಪ ಬಂದಿಲ್ಲ. ನೋಡ್ಬಿಟ್ಟು ನಗ್ತಾ ಇದ್ದೆ ಕೆಲವೊಂದು ಜಾಗಗಳಲ್ಲಿ. ಇದೆಲ್ಲ ಒಂದು ಜಗಳನ, ಜೆನ್ಯೂನಾಗಿ ಜಗಳನ. ಅಲ್ಲಲ್ಲಿ ಪಾಪ ಆ್ಯಕ್ಚುಯಲ್ ಜಗಳ ಆಡ್ಕೊಂಡು ಜನ ಹೆಂಗೆಲ್ಲ ಏನೇನೋ ಸೀನ್ ಆಗ್ತದೆ. ಇದೆಲ್ಲ ಒಂದು ಜಗಳ. ಬಟ್ಲು ತೊಳೆದಿಲ್ಲ ಅನ್ನೋದಕ್ಕೆ ಒಂದು ಜಗಳ. ಅದು ಒಂದು ಸೀನು, ಅದು ಟಿ ವಿನಲ್ಲಿ ದೊಡ್ಡ ವಿಷಯ. ಅದು ಜನ ನೋಡ್ಬಿಟ್ಟು ಅನ್ನೋದು. ಆಮೇಲೆ ಲಾಸ್ಟಲ್ಲಿ ಆರ್ಜೆ ಅಮಿತ್ ಮಾತಾಡೇ ಇಲ್ಲ ಅಂತ ಹೋಗ್ರೋ. ನೀವೇನು ತಪ್ಪು ಮಾಡಿದ್ರಿ ಈ ಒಂದು ವಾರದಲ್ಲಿ? ಏನು ತಪ್ಪು ಮಾಡಿದೆ ಅಂತನಾ? ಐ ಥಿಂಕ್ ಓಪನ್ ಅಪ್ ಆಗೋಕ್ಕೆ ಒಂದು 2 days ತೊಗೊಂಡೆ. ಮಂಡೇ ಟ್ಯೂಸ್ಡೇ 2 ದಿನ ಟೈಮ್ ತೊಗೊಂಡೆ ಓಪನ್ ಅಪ್ ಆಗೋಕ್ಕೆ. ಅಬ್ಸರ್ವ್ ಎಲ್ಲ ಮಾಡ್ತಾ ಇದ್ದೆ, ಮಾತಾಡಿಸ್ತಾ ಇದ್ದೆ ಎಲ್ಲರ ಜೊತೆ. ಬಟ್ ಪರ್ಸ್ನಲಾಗಿ ಶೇರ್ ಮಾಡ್ತಾ ಓಪನ್ ಅಪ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ಓಪನ್ ಅಪ್ ನಾನು ಆಗಬೇಕು ಅಂದರೆ ನೀವು ಆ ಥರ ಪ್ರಶ್ನೆ ಕೇಳಬೇಕು, ನಾನು ಆ ಥರದ ಪ್ರಶ್ನೆ. ನಾನು ನಿಮ್ಮ ಬಗ್ಗೆ ಪರ್ಸ್ನಲ್ ಆಗೆಲ್ಲ ತಿಳ್ಕೊತೀನಿ, ಅಲ್ಲೇ ಮುಗಿಸ್ಬಿಟ್ರೆ ನೀವು ನನ್ನ ಬಗ್ಗೆ ತಿಳ್ಕೊಳ್ಳೇ ಇಲ್ಲ. ಆಮೇಲೆ ಹೋಗ್ಬಿಟ್ಟು ಓಪನ್ ಅಪ್ ಆಗಿಲ್ಲ ಅಂತ ಹೇಳ್ಬಿಡೋದು. ಸೊ ಅದೊಂದು ಬೇಜಾರಾಯಿತು. ಅಶ್ವಿನಿ ಗೌಡ ಅವ್ರ ಜೊತೆನೂ ಎಷ್ಟೋ ಕಾನ್ವರ್ಸೇಷನ್ ಮಾತಾಡಿದ್ದೀನಿ, ಹೋರಾಟದ ಬಗ್ಗೆ, ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡಿದ್ದೀನಿ. ಇಲ್ಲ, ಅದು ಬರಲ್ಲ ಈಗ. ಐ ಥಿಂಕ್ ಅಟ್ ದಿಸ್ ಪಾಯಿಂಟ್ ಐ ಹ್ಯಾವ್ ಗಿವನ್ ಅಪ್ ಅಷ್ಟೇ. ಅದು ಯಾವುದು ಟೆಲಿಕಾಸ್ಟ್ ಆಗಲ್ಲ ಅನ್ಸ್ಬಿಡ್ತದೆ. ನಾನು ಸುಮ್ಮನೆ ಅಲ್ಲಿದ್ದೆ. ನಾನು ಒಂದು ಕ್ಯಾಮ್ರಾ ಥರ ಓಡಾಡ್ತಾ ಇದ್ದೆ ಅನ್ಸುತ್ತೆ ಆ ಮನೆಯಲ್ಲಿ. ಟೆಲಿಕಾಸ್ಟ್ ಆಗಿಲ್ಲ. ಇದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಮ್ಯಾಮ್, ಸೀರಿಯಸ್ ಆಗಿ. ಈ ಒಂದು ಕಡೆ ಲೈವ್ ನೋಡೋರು ಅದು ನೋಡಿದ್ವಿ ಇದು ನೋಡಿದ್ವಿ ಅಂತ ಹೇಳೋದು, ಇನ್ನೊಂದು ಕಡೆ ಟಿ ವಿಯಲ್ಲಿರೋರು ಟೆಲಿಕಾಸ್ಟ್ ಆಗಲ್ಲ ಅಂತ. ಏನು ಪ್ಲ್ಯಾನ್ ಮಾಡಿಕೊಂಡು ಏನಾಯ್ತೋ ಗೊತ್ತಿಲ್ಲಪ್ಪ ಇದರಲ್ಲಿ. ಅದೊಂದು ಬೇಜಾರಾಗ್ತದೆ ನನಗೆ. ಫ್ಯಾಮಿಲಿ ಎಲ್ಲ ಏನಂದ್ರು ಅಂದರೆ ಫ್ಯಾಮಿಲಿ ಸಪೋರ್ಟ್ ತುಂಬ ಮುಖ್ಯ. ಬಿಗ್ ಬಾಸ್ ಅಂತ ಒಂದು ದೊಡ್ಡ ರಿಯಾಲಿಟಿ ಶೋಗೆ ಹೋಗ್ತೀವಿ ಅಂತಂದರೆ ಅಮ್ಮ ಬೇಜಾರು ಮಾಡ್ಕೊಂಡ್ರು. ಅಪ್ಪ ಇರಲಿ ಬಿಡೋ ಸಾಕು, ಇಷ್ಟು ಆಡಿದ್ದೆ ಚೆನ್ನಾಗಿ ಆಡ್ದೆ ಬಿಡೋ, ಪರವಾಗಿಲ್ಲ, ಇಟ್ಸ್ ಓಕೆ ಅಂತೆಲ್ಲ ಹೇಳ್ಬಿಟ್ಟು ಎಷ್ಟೋ ಜನ, ನಾನು ಲೆಜಿಟ್ ಐ ಆಮ್ ನಾಟ್ ಕಿಡಿಂಗ್ ಆ್ಯಕ್ಚುಲಿ. ವೇಟ್, ಬಿಕಾಸ್ ನಾನು ಆ ಫೋನ್ ಪಾಸ್ ಮಾಡಿ ಇಲ್ಲಿ ಯಾರೋ
you had great potential and your talking skills and conveying it to others was very mature. We know you have great humor. You deserve to be in top 10. You're definitely better than Dhruvant and Cockroach. You were way matured for this show. ನನ್ನ ಬಗ್ಗೆ ಗೊತ್ತಾಗ್ಬಿಟ್ಟು ಒಂದು ಮೆಸೇಜ್ ಕಳಿಸ್ಬೇಕು ಅಂದರೆ ಅವ್ರು ನೋಡಿರ್ತಾರಲ್ವಾ ಲೈವಲ್ಲಿ. ದಟ್ಸ್ ಆಲ್ ಐಮ್ ಸೇಯಿಂಗ್. ಅಷ್ಟೇ ಸಿಂಪಲ್. ಅದು ಯಾಕೆ ಟಿ ವಿನಲ್ಲಿ ಟೆಲಿಕಾಸ್ಟ್ ಮಾಡಿಲ್ಲ? ನಂದು ಮಾತ್ರ ಸಪ್ರೇಟಾಗಿ OTT ನಲ್ಲಿ ನೋಡ್ತಾ ಅಂತ ಗೊತ್ತಿಲ್ಲ. ನಂದು ಮಾತ್ರ ಸಪ್ರೇಟಾಗಿ ಈ ಬೇರೆ ಕಂಪನಿಗೆ ಏನಾದ್ರು ಮಾಡಿಸಿದ್ರ ಅಂತ. ಸೊ ಇದು ನೀವು ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಹೋಗಿದ್ರಿ ಬಿಗ್ ಬಾಸ್ಗೆ? ಕೆಲಸ ಸ್ಯಾಕ್ರಿಫೈಸ್ ಮಾಡಿ ಹೋಗಿದ್ದೆ. ಮೋಸ್ಟ್ಲಿ ಅದೇ ಕೆಲಸ ಮತ್ತು ತುಂಬ ದುಡ್ಡನ್ನು ಸ್ಯಾಕ್ರಿಫೈಸ್ ಮಾಡಿದ್ದೆ. ಕೆಲಸ ದುಡ್ಡು ಎರಡು ಹೋಗಿತ್ತು. ಸೊ ಕೆಲಸ ಮೋಸ್ಟ್ಲಿ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಹೋಗಿದ್ದೆ. ಕೆಲಸ ನನ್ನ ಲೈಫಿನ ವೆರಿ ಇಂಪಾರ್ಟೆಂಟ್ ಪಾರ್ಟು, ತುಂಬ ದೊಡ್ಡ ಭಾಗ ಅದು. ಅದನ್ನು ಮಿಸ್ ಮಾಡ್ಕೊತೀನಿ ನಾನು ಕೆಲವೊಂದು ಸಲ. ಅದು ಸ್ಯಾಕ್ರಿಫೈಸ್ ಮಾಡಲೇಬೇಕಿತ್ತು. ಅಂದರೆ ನೆಕ್ಸ್ಟ್ ನೀವು ಹೋದರೆ ಇವಾಗ ಡೌಟ್, ನಾಟ್ ಶೋರ್, ಐ ಡೋಂಟ್ ಥಿಂಕ್ ಸೊ. ಮತ್ತೆ ಏನು ಮಾಡ್ತೀರಾ? ಬೇರೆ ಐ ಥಿಂಕ್ ಟೆಲಿವಿಷನ್ ಆ್ಯಂಡ್ ಬೇರೆ ಕಡೆ ಸಿನಿಮಾ ಕಡೆ ಹೋಗಿ ಬೇರೆ ಆಪರ್ಚುನಿಟೀಸ್ ಟ್ರೈ ಮಾಡೋಣ ಅಂತ. ಬಿಕಾಸ್ ಉಳಿಸ್ಕೋಬೇಕಾಗಿರೋ ಟೈಮಲ್ಲಿ ಕೆಲಸನೂ ನನ್ನ ಉಳಿಸ್ಕೊಂಡಿಲ್ಲ, ಆ ಬಿಗ್ ಬಾಸ್ ಮನೇನೂ ಉಳಿಸ್ಕೊಂಡಿಲ್ಲ. ಓಕೆ, ನೀವು ಬಿಗ್ ಬಾಸ್ ಹೋಗಬೇಕಾದ್ರೆ ಇಂಥವರೇ ಬರ್ತಾರೆ ಅಂತ ಗೊತ್ತಿದ್ರಾ? ಕಾಕ್ರೋಚ್ ಸುದ್ದಿ ಒಬ್ಬರು ಗೊತ್ತಿದ್ರು, ಬಿಕಾಸ್ ಸಿಕ್ಕಾಪಟ್ಟೆ ಟಾಕ್ ಆಫ್ ದ ಟೌನ್ ಆಗಿತ್ತು. ಯಾವ್ರದ್ದೊಂದು ಪ್ರೋಮೋ ಎಲ್ಲ ಬಂದಿತ್ತು, ಸೊ ಅವಾಗ ಗೊತ್ತಿತ್ತು. ಇನ್ನೂ ಬಾಕಿ ಜನ ಬರೀ ರೂಮರ್ಸ್ ಎಲ್ಲ ಕೇಳಿದ್ದೆ, ಬಟ್ ಇಲ್ಲ, ಯಾರು ಇಲ್ಲ. ಓಕೆ, ಒಂದು ರ್ಯಾಪಿಡ್ ಫೈರ್ ಒಂದು ಲಾಸ್ಟ್ ಮಾಡಿಬಿಡೋಣ ಸೆಗ್ಮೆಂಟ್. ನಾನು ಒಂದಷ್ಟು ಗುಣಗಳನ್ನ ಹೇಳ್ತೀನಿ, ಯಾರು ಹೋಲಿಕೆ ಆಗ್ತಾರೆ ವ್ಯಕ್ತಿಗಳನ್ನ ನೀವು ಹೇಳಿ. ಓಕೆ, ಪ್ರಾಮಾಣಿಕತೆ ಮಲ್ಲಮ್ಮ. ಓಕೆ, ನರಿಬುದ್ಧಿ ಕಾಕ್ರೋಚ್ ಸುದ್ದಿ. ಓಕೆ, ಯಾಕೆ? ಅವರು ಸಿಚುವೇಶನ್ ಪ್ರಕಾರ ಒಪಿನಿಯನ್ಗಳನ್ನ ಚೇಂಜ್ ಮಾಡ್ತಾರೆ ಆ್ಯಂಡ್ ಅದು ವರ್ಕೌಟ್ ಆಗ್ತದೆ, ಅದು ಆಟಕ್ಕೆ ವರ್ಕೌಟ್ ಆಗ್ತದೆ. ಸೊ ಯಾ. ಓಕೆ, ಬುದ್ಧಿವಂತ. ಗಿಲ್ಲಿ ನಟ. ಓಕೆ, ಮೋಟಿವೇಟರ್. ಮಿಸ್ಟರ್ ಚೆಸ್ಟ್ ಶೇಕ್ ಕರಿಬಸಪ್ಪ. ಫೇಕ್. ಸತೀಶ್ ಕ್ಯಾಡಬಮ್ಸ್. ಹಾಗೆ ಅನ್ನಿಸ್ತಾರ ಅವರು? ಯಾಕೆ? ನಂಗೆ ಅನಿಸ್ತಪ್ಪ, ನಂಗೆ 50 ಕೋಟಿ ನಾಯಿ ಬಗ್ಗೆ ಕೇಳಿದಾಗಲೇ ಆವಾಗಲೇ ಅನಿಸಿತ್ತು. ಒಳಗೆ ಬಂದಾದ್ಮೇಲೆ ಇನ್ನೊಂದು 4-5 ಕತೆಗಳು ಹೊಡೆದ್ರು, ಪುಂಗಿದ್ರು. ಸೊ ಅದು ಅನಿಸ್ತು ನನಗೆ. ಓಕೆ, ಸಿಂಪತಿ. ಧ್ರುವಂತ್. ಹೇಗೆ ವರ್ಕೌಟ್ ಆಗುತ್ತೆ ಸಿಂಪತಿ? ಅದು ವರ್ಕೌಟ್ ಆಗಲ್ಲ ಆನೆಸ್ಟ್ಲಿ. ಅದು ತುಂಬ ಓವರಾಗಿ ಸಿಂಪತಿ ಮಾಡಿದ್ರೆ ಸುದೀಪ್ ಸರ್ ಬಂದು ಕೊಡ್ತಾರೆ ಸರಿಗೆ. ಅದು ಗೊತ್ತಾಯ್ತು ನಮಗೆ. ಹೇಗೆ ವರ್ಕೌಟ್ ಆಗುತ್ತೆ ಅಂತ ನೀವೇ ನೋಡಿದ್ರಿ. ಮುಖವಾಡ. ಅಶ್ವಿನಿ ಗೌಡ. ವೈರಲ್ ಆಗಬೇಕು ಅಂತ ಹುಚ್ಚಿಗೆ ಬಿದ್ದಿರೋರು. ಅಭಿಷೇಕ್. ಓಕೆ, ಭಯದಿಂದ ಇರೋರು ಇನ್ನು ಬಿಗ್ ಬಾಸ್ ಅಲ್ಲಿ. ಭಯದಿಂದ ಮಾಳು. ಓಕೆ, ಲೂಸ್ ಟಾಕ್. ಕರಿಬಸಪ್ಪ. ತಲೆಹರಟೆ ಗಿಲ್ಲಿ ನಟ ಚಂದ್ರ ಇಬ್ರು. ಓಕೆ, ಮೆಂಟಲಿ ಸ್ಟ್ರಾಂಗ್ ಆಗಿರೋರು ಮಂಜು ಭಾಷಿಣಿ. ಓಕೆ, ಅವಕಾಶವಾದಿ. ಕಾಕ್ರೋಚ್ ಸುದ್ದಿ. ಓಕೆ, ಅಟೆನ್ಷನ್ ಸಿಕ್. ಅಶ್ವಿನಿ ಗೌಡ. ಪಾಪ. ಮುಗ್ಧ ಅಂತ ಯಾರೂ ಇಲ್ಲ ಮನೆಯಲ್ಲಿ, ಯಾರೂ ಇಲ್ಲ ಮೋಸ್ಟ್ಲಿ. ಮುಗ್ಧತೆ ಎಲ್ಲ ಇಲ್ಲ, ಯಾರಿಗೂ ಇಲ್ಲ. ಓಕೆ, ಕ್ಯೂಟ್. ಸ್ಪಂದನ. ಯಾಕೆ? ಇನ್ನೂ ಬೇರೆ ಹುಡುಗಿರಿದಾರಲ್ಲ, ಯಾರು? ನಂಗೆ ಅವಳು ಕ್ಯೂಟ್ ಅನ್ಸಲ್ಲ. ನಂಗೆ ಅವಳು ಮಾತಾಡೋ ರೀತಿನೂ ಕ್ಯೂಟ್ ಅನಿಸ್ತು ನನಗೆ ಕಂಪೇರ್ ಟು ಅದರ್ಸ್. ಯಾರ ಜೊತೆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತೀರಾ? ಕೆಲವು ಜನ ಇದ್ದಾರೆ. ಐ ಥಿಂಕ್ ಕಾಕ್ರೋಚ್ ಸುದ್ದಿ, ಮಂಜು ಮ್ಯಾಮ್ ಫಾರ್ ಶೋರ್ ಅವ್ರು ಬಂದಿದ್ದೆ, ಸ್ಪಂದನ ಫಾರ್ ಶೋರ್, ಈ 3 ಜನ. ಓಕೆ, ಯಾರು ವಿನ್ ಆಗಬೇಕು? ಸುದ್ದಿ. ನನ್ನ ಪ್ರಕಾರ ಸುದ್ದಿಗೆ ಐ ಥಿಂಕ್ ವಿನ್ ಅಂದರೆ ಅವ್ರು ನಂಗೆ ಇಷ್ಟ ಅಂತ ಹೇಳ್ತಾ ಇಲ್ಲ, ಬಟ್ ಜೆನ್ಯೂನ್ಲಿ ವಿನ್ ಆಗುವಂಥ ಕ್ವಾಲಿಟೀಸ್ ಇದೆ ಅವರಲ್ಲಿ. ನಟನೂ ಅಷ್ಟೇ ಚೆನ್ನಾಗಿ ಮಾತಾಡ್ತಾನೆ, ಬಟ್ ಮಾತೊಂದೇ ಸಾಕಾಗಲ್ವಲ್ಲ ಆ ಮನೇಲಿ ಸ್ಟ್ರಾಟರ್ಜಿ ಅದೆಲ್ಲ ಯೋಚನೆ ಮಾಡಬೇಕು. ಸೊ ಎಲ್ಲ ಥರ ಯೋಚನೆ ಮಾಡೋದು ಒಬ್ಬರು ವ್ಯಕ್ತಿನೇ. ಸೊ ಮೋಸ್ಟ್ಲಿ ಐ ಥಿಂಕ್ ಹಿ ಮೈಟ್ ಮೇಕ್ ಇಟ್. ಟಾಪ್ 3 ಯಾರು ಬರಬಹುದು? ಕಾಕ್ರೋಚ್ ಸುದ್ದಿ, ಗಿಲ್ಲಿ ನಟ, ಅಶ್ವಿನಿ ಗೌಡ. ಈ ವೀಕ್ ಯಾರು ಹೋಗ್ತಾರೆ, ಯಾರು ಹೋಗ್ಬೇಕು? ಜಾನ್ವಿ. ಯಾಕೆ ಜಾನ್ವಿ ಅವ್ರು ಚೆನ್ನಾಗಿ ಆಡ್ತಿಲ್ಲ ಅಂತಾನೆ, ಅಥವಾ ಕ್ವಾಲಿಟೀಸ್ ಅವ್ರಿಗಿಲ್ಲ ಅಂತಾನೆ? ಅದು ನೋಡೇ ಇಲ್ಲ ನಾನು, ಯಾವ ಥರದ ಕ್ವಾಲಿಟೀಸು ನಾನು ನೋಡಿಲ್ಲ. ನಾನು ಕರಿಬಸಪ್ಪ ಅವ್ರು ಮಾಡಿದಷ್ಟು ಅವ್ರು ಮಾಡಿಲ್ಲ. ಅಂದರೆ ಬಿಗ್ ಬಾಸ್ ಅಲ್ಲಿ ಏನು ಮಾಡ್ತಿದ್ದಾರೆ ಹಾಗಾದ್ರೆ ಜಾನ್ವಿ? ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ಡ್ರೆಸ್ ಮಾಡ್ಕೊತಿದ್ದಾರೆ, ಚೆನ್ನಾಗಿ ಮೇಕಪ್ ಮಾಡ್ಕೊತಿದ್ದಾರೆ, ಓಡಾಡ್ತಾ. ಹುಡುಗರು ಕೆಲವು ಜನ ಫ್ಲರ್ಟ್ ಮಾಡ್ತಿದ್ದಾರೆ, ಖುಷಿಯಾಗಿ ಅಟೆನ್ಷನ್ ಎಂಜಾಯ್ ಮಾಡ್ತಿದ್ದಾರೆ. ಓಕೆ, ಇನ್ಸ್ಟಾ ಕರ್ಮ ಬಗ್ಗೆ ಏನು ಹೇಳ್ತೀರಾ? ಇನ್ಸ್ಟಾ ಕರ್ಮ ನನಗೆ ಬೇಕಿತ್ತು ಲೈಫಲ್ಲಿ, ಬಿಕಾಸ್ ನಾನು ಹಾಗೆ ಮಾತಾಡೋದ್ಮೇಲೆ ಆ ಥರ ಆಯಿತು. ಬಟ್ ಆ ಇನ್ಸ್ಟಾ ಕರ್ಮ ಇಷ್ಟು ಜೋರಾಗಿ ಹೊಡೆಯುತ್ತೆ ನಂಗೆ ವಾಪಸ್ಸು ಅಂತ ಗೊತ್ತಿರಲಿಲ್ಲ. ಅವರೇನೋ ಜೋಕ್ಗೇನೋ ಹೇಳ್ಬಿಟ್ಟು ಕಳಿಸಿದ್ರು, ಬಟ್ ಇಷ್ಟು ಅಂದರೆ ಇನ್ನು ಸೀರಿಯಸ್ ವೇ ಆಲ್ಸೋ ಹೊಡೆಯುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಅದೊಂದು ಬೇಜಾರು ನನಗೆ. ಇನ್ಸ್ಟಾ ಕರ್ಮ ಅನ್ನೋದು, ಆ ಕರ್ಮ ಬಂದು ಸಿಕ್ಕಾಕೊಂಡ್ಬಿಡಿದೆ ನನ್ನ ಲೈಫಲ್ಲಿ.
ಬಿಗ್ ಬಾಸ್ ಒಂದು ಕ್ರಿಂಜ್ ಶೋ ಅಂತ ಹೇಳ್ತಿದ್ರಿ, ಹ್ಮ್ ಹಾಗ ಅನ್ಸುತ್ತಾ ರಿಯಲ್ ಆಗಿ ಬಂದಿದ್ದೀರಾ? ಹೋಗಿ ಬಂದಾಗ ಅದರ ಅಭಿಪ್ರಾಯಗಳು ಕಂಪ್ಲೀಟ್ ಆಗಿ ಚೇಂಜ್ ಆಯಿತು. ಬಿಕಾಸ್ ಅದರಲ್ಲಿ ನಾನು ಆಡ್ತಾ ಇದ್ದೆ ಲಿಟ್ರಲಿ. ಸೊ ಆಡಿದಾಗ ಅದು ಬೇರೆ, ಬಿಕಾಸ್ ಇದು ಊಟ ನಿದ್ದೆ ಎಲ್ಲ ಇಲ್ಲದೆ ಬೇರೆ ಬೇರೆ ವಿಷಯಗಳು ಮಾಡ್ತಾ ಇರ್ಬೇಕಾದ್ರೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಥಿಂಗ್. ವೈವೇ ಡಿಫ್ರೆಂಟ್. ಕ್ರಿಂಜ್ ಶೋ ಅಂತ ಅನ್ಸಿಲ್ಲ, ಕ್ರಿಂಜ್ ವ್ಯಕ್ತಿಗಳಿದ್ದಾರೆ ಕೆಲವು ಜನ ಅನಿಸ್ತು ನನಗೆ. ಅಂತವ್ರು ಬೇಕಾ ಬಿಗ್ ಬಾಸ್ಗೆ? ಅದೇ ವರ್ಕೌಟ್ ಆಗ್ತಾ ಇದೆ ಅನ್ಸುತ್ತೆ ಅವ್ರಿಗೆ. ಮೋಸ್ಟ್ಲಿ ಅದೇ ವರ್ಕೌಟ್ ಆಗ್ತಾ ಇರೋದು. ನನ್ನಂಥವ್ರು ಇಲ್ವಲ್ಲ ಟೆಕ್ನಿಕಲಿ. ಸೊ ಅಂಥವ್ರು ಬೇಕನ್ಸುತ್ತೆ ಮೋಸ್ಟ್ಲಿ. ನೆಕ್ಸ್ಟ್ ವೈಲ್ಡ್ ಕಾರ್ಡ್ ಬಂದ್ರೆ ಅಮಿತ್ ಅವ್ರಿಗೆ ಹೋಗ್ತಾರಾ? 100% ಹೋಗ್ತಾರೆ, 100%. ಬಟ್ ಈ ಸಲ ನಿಮ್ಮಲ್ಲಿ ಏನು ಚೇಂಜ್ ಮಾಡ್ಕೊಂಡು ಹೋಗ್ತೀರಾ? ನನ್ನಲ್ಲಿ ಯಾವಾಗ ಯಾರಿಗೆ ಒಪಿನಿಯನ್ ಸ್ಟ್ರಾಂಗ್ ಆಗಿ ಕೊಡಬೇಕೋ ಅದು ಕೊಡಬೇಕು, ಅದೇ ಟೈಮ್ ಕೊಟ್ಬಿಡ್ಬೇಕು, ಸ್ವಲ್ಪ ಜೋರಾಗಿ ಕೊಡಬೇಕು ಅಂದ್ಕೊಂಡು ಹೋಗ್ತಾರೆ ಅಷ್ಟೇ. ಚೇಂಜ್ ಆಗಿ ಹೋಗ್ತೀರಾ? 100%. ಅಫ್ಕೋರ್ಸ್ ನನ್ನಲ್ಲೂ ಸ್ವಲ್ಪ ಬದಲಾವಣೆಗಳು ನಾನು ಮಾಡ್ಕೋಬೇಕು. ಎಲ್ಲ ಕಂಪ್ಲೀಟ್ಲಿ ಕರಿಬಸಪ್ಪ ಅವ್ರದ್ದೇ ಅಲ್ಲ, ನನ್ನಲ್ಲೂ ಇದೆ ಸ್ವಲ್ಪ. ಅದು ಚೇಂಜ್ ಮಾಡ್ಕೊಂಡು ನಾನು ಹೋಗ್ತೀನಿ 100%. ಸೊ ಅದು ಹಾಗೇ ಆಗುತ್ತೆ. ಐ ಮೀನ್ ಆದರೆ ಚೇಂಜ್ ಆಗೇ ಆಗುತ್ತೆ ಅಂತ ಹೇಳಿದೆ. ಓಕೆ, ಕೊನೆಯದಾಗಿ ನೆಕ್ಸ್ಟ್ ಏನು ಮಾಡಬೇಕು ಏನೋ ಒಂದಷ್ಟು ಪ್ಲಾನ್ಸ್ ತಲೆಯಲ್ಲಿ ಇರುತ್ತಲ್ಲ? ಈಗ ಸದ್ಯಕ್ಕೆ ಬೇರೆ ಬೇರೆ ವಿಜುವಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲೇ ಕಾಣಿಸ್ಕೋಬೇಕು ಅಂತ. ಇಷ್ಟು ದಿನ ನನ್ನ ಧ್ವನಿ ಕೇಳಿಸ್ಕೊತಾ ಇದ್ರು. ನಾವು ಮೋರ್ ಆಫ್ ದ ವಿಜುವಲ್ ಪ್ಲ್ಯಾಟ್ಫಾರ್ಮ್ ಅಂತ. ಈಗ ಸದ್ಯಕ್ಕೆ ನಾನು ಈ ಬಿಗ್ ಬಾಸ್ ಫೀವರಿಂದ, ಹ್ಯಾಂಗ್ ಓವರಿಂದ ಆಚೆ ಬರ್ತಾ ಇದ್ದೀನಿ. ಬಂದಿದ್ದೇ ಶುರು ಹಚ್ಕೊತೀನಿ, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕಾಣಿಸ್ಕೊತೀನಿ, ವಿಜುವಲ್ ಪ್ಲ್ಯಾಟ್ಫಾರ್ಮಲ್ಲಿ ಮೋಸ್ಟ್ಲಿ ಈಗ ಇನ್ಮೇಲಿಂದ. ಓಕೆ, ನಿಮ್ಮನ್ನು ಪ್ರೀತಿಸುವಂತಹ ಒಂದಷ್ಟು ಜೀವಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೂ ತುಂಬ ಜನ ನನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಬೇಜಾರು ಮಾಡ್ಕೊಂಡು, ನಾನು ತುಂಬ ನೋವು ಮಾಡ್ಕೊಂಡು ಬಂದೆ, ಕನಸುಗಳೆಲ್ಲ ಇಟ್ಕೊಂಡು ಹೋಗಿದ್ದು ಎಷ್ಟೋ ವಿಷಯಗಳನ್ನ ಬಿಟ್ಟು. ಆದರೂ ಸಪೋರ್ಟ್ ಮಾಡಿ, ಮೆಸೇಜ್ ಮಾಡಿ, ಬ್ರೋ ವಿ ಟ್ರಸ್ಟ್ ಇನ್ ಯು, ವಿ ಲವ್ ಯು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಅವನ ಡೈಲಿ ಬೇಸಿಸ್ ಟ್ವೀಟ್ ಎಲ್ಲ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದಬಾಕ್ತೀನಿ, ಏನೋ ಒಂದು ದಬಾಕ್ತೀನಿ. ಇರಿ ನನ್ನ ಜೊತೆ, ಬಿ ಅ ಪಾರ್ಟ್ ಆಫ್ ಮೈ ಜರ್ನಿ. ಮಜಾ ಇರುತ್ತೆ, ಮಜಾ ಮಾಡೋಣ ಇನ್ಮೇಲಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ರಿ. ಥ್ಯಾಂಕ್ ಯು. ನೋಡಿದ್ರಲ್ವಾ, ಇದಾಗಿತ್ತು ಆರ್ಜಿ ಅಮಿತ್ ಅವರ ಮಾತು. ಸೈನಿಂಗ್ ಆಫ್ ಬೈ ಪಲ್ಲವಿ ಇಂದ್ರಾಜ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.